ಹಾಯ್ ಫ್ರೆಂಡ್ಸ್, ನಾನು ಸವಿತಾ. ಸೊ ಫಸ್ಟ್ ಇಯರ್ PUC 2024-25 ಮ್ಯಾಥ್ಸ್ ಮಾಡೆಲ್ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡ್ತಾಯಿದ್ದೀನಿ. ಸೊ ಆಲ್ರೆಡಿ ಪೇಪರ್ 1ಅಲ್ಲಿ ಪಾರ್ಟ್ ಎ, ಪಾರ್ಟ್ ಬಿ ಮತ್ತು ಪಾರ್ಟ್ ಸಿ, ಪಾರ್ಟ್ ಡಿ ಅಲ್ಲಿ ಬರುವಂಥ ಕ್ವಶನ್ಸನ್ನು ಸಾಲ್ವ್ ಮಾಡಿಬಿಟ್ಟು ವಿಡಿಯೋ ಶೇರ್ ಮಾಡಿದ್ದೀನಿ. ಇವಾಗ ಪಾರ್ಟ್ ಇಯಲ್ಲಿ ಯಾವ ಥರ ಕ್ವಶನ್ಸ್ ಬರುತ್ತೆ ಅಂತ ನೋಡೋಣ. ಸೊ ಪ್ಲೀಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಇಲ್ಲಿ ನೋಡಿ, ಡು ನಾಟ್ ಟೇಕ್ ಲೈಫ್ ಟು ಸೀರಿಯಸ್ಲಿ, ಯು ವಿಲ್ ನೆವರ್ ಗೆಟ್ ಔಟ್ ಆಫ್ ಇಟ್ ಅಲೈವ್ ಅಂತ. ಅಂದರೆ ಜೀವನವನ್ನು ತುಂಬ ಗಂಭೀರವಾಗಿ ತೆಗೆದುಕೊಳ್ಳಬೇಡಿ ಅಂತೆ. ನೀವು ಅದರಿಂದ ಎಂದಿಗೂ ಜೀವಂತವಾಗಿ ಹೊರಬರುವುದಿಲ್ಲ. ನೋಡಿ, ಜೀವನನ ತುಂಬ ಗಂಭೀರವಾಗಿ ಸೀರಿಯಸ್ ಆಗಿ ತೊಗೊಳ್ಳೋದಿಲ್ಲ. ಹಾಗಂತ ಲೈಟಾಗೂ ತೊಗೋಬೇಕಂತಿರೋದಿಲ್ಲ. ಸೊ ಹೆಂಗೆ ಬರುತ್ತಲ್ಲ ಅದನ್ನು ಫೇಸ್ ಮಾಡಬೇಕು ಜೀವನ ಅನ್ನೋದು ಅಷ್ಟೇ. ಆವಾಗ ಮಾತ್ರ ನಾವು ಜೀವನವನ್ನು ಖುಷಿಯಾಗಿ ಅನುಭವಿಸೋಕ್ಕೆ ಆಗುತ್ತೆ ಅಂತ. ಇಲ್ಲಿ ನೋಡಿ, ಫಸ್ಟ್ PUC ಮಾಡೆಲ್ ಕ್ವಶನ್ ಪೇಪರ್ 1 ಇದೆ. ಸೊ 2024-25 ಪಾರ್ಟ್ ಇಯಲ್ಲಿ ಆಲ್ರೆಡಿ ಪಾರ್ಟ್ ಡಿವರೆಗೂ ನೋಡಿದ್ದೀವಿ. ಇವಾಗ ಪಾರ್ಟ್ ಇಯಲ್ಲಿ ಆನ್ಸರ್ ದಿ ಫಾಲೋವಿಂಗ್ ಕ್ವೆಶನ್ ಅಂತ ಇರುತ್ತೆ. ಸೊ ಇದರಲ್ಲಿ 2 ಕ್ವಶನ್ ಬರುತ್ತೆ, 46, 47. 46 ಅನ್ನೋದು 6 ಮಾರ್ಕ್ಸಿಗೆ ಇರುತ್ತೆ. ಇದರಲ್ಲೇ 2 ಇರುತ್ತೆ. 2 R ಅಂತ ಕೊಡ್ತಾನೆ. ಒಂದು ಇಲ್ಲಿ ನೋಡಿ, ಇಲ್ಲಿದೆ R ಅಂತ. ಈ ಕ್ವಶನ್ ಆದರೂ ಸಾಲ್ವ್ ಮಾಡ್ಬೋದು ಅಥವಾ ಈ ಕ್ವಶನ್ ಆದರೂ ಸಾಲ್ವ್ ಮಾಡ್ಬೋದು. ಟ್ರಿಗ್ನೋಮೆಟ್ರಿ ಎಲ್ಲಾದರೂ ಸಾಲ್ವ್ ಮಾಡ್ಬೋದು. ಅಥವಾ ಇಲ್ಲಿ ನೋಡಿ, ಯಾವುದಿದು ಡಿಫೈನ್ ಎಲಿಪ್ಸ್ ಆ್ಯಂಡ್ ಡಿರೈವ್ ದ ಈಕ್ವೇಷನ್ ಆಫ್ ದ ಎಲಿಪ್ಸ್, ಯಾವುದಾದ್ರೂ ಒಂದು. ಅದೇ ಥರ 47th ಕ್ವಶನ್ನು 4 ಮಾರ್ಕ್ಸ್. ಸೊ ಪಾರ್ಟ್ ಇಯಲ್ಲಿ ಟೋಟಲ್ 10 ಮಾರ್ಕ್ಸ್ ಬರುತ್ತೆ. ಇಲ್ಲಿ 6 ಒಂದು 4 R ಅಂತ ಕೊಡ್ತಾನೆ. 6 ಮಾರ್ಕ್ಸಿಗೆ 2 ಐದರ್ ದಿಸ್ ಆರ್ ದ್ಯಾಟ್ ಅಂತ. ಅಂದರೆ 2 ಕ್ವಶನ್ ಇರುತ್ತೆ, A B ಅಂತ ಈ ಥರ. ಸೊ ಯಾವುದಾದ್ರೂ ಒಂದನ್ನು ಸಾಲ್ವ್ ಮಾಡ್ಬೋದು. ಇದರಲ್ಲಿನೂ 2 ಕ್ವಶನ್ A ಆರ್ B ಅಂತ. ಸೊ 4 ಮಾರ್ಕ್ಸಿಗೆ 2 ಕ್ವಶನ್ 1 ಸಾಲ್ವ್ ಮಾಡ್ಬೋದು. 6 ಮಾರ್ಕ್ಸಿಗೆ 2 ಕ್ವಶನ್ 1 ಸಾಲ್ವ್ ಮಾಡ್ಬೋದು. ಸೊ ಟೋಟಲ್ ಎಷ್ಟಾಗುತ್ತೆ ನಮಗೆ 10 ಮಾರ್ಕ್ಸ್ ಕ್ವಶನ್ಸ್ ಬರುತ್ತೆ. ಇವಾಗ ನೋಡಿ, 46th ಕ್ವಶನ್ ಏನಿದೆ ನೋಡೋಣ. 46th ಕ್ವಶನ್, ಇಫ್ sin x is equal to 1/4 x ಇನ್ ದ ಕ್ವಾಡ್ರೆಂಟ್ ಸೆಕೆಂಡ್ ಅಂತ, ಸೆಕೆಂಡ್ ಕ್ವಾಡ್ರೆಂಟಲ್ಲಿದೆ ಅಂತ, ದೆನ್ ಫೈಂಡ್ sin x/2 cos x/2 tan x/2 ಏನು ಬರುತ್ತೆ ಅಂತ. ಇವಾಗ ನೋಡಿ, ಕೊಟ್ಟಿರೋದೇನಿದೆ ನಮಗೆ, sin x ಇದೆ. sin x ವ್ಯಾಲ್ಯೂ ಏನಿದೆ, sin x ಈಸ್ ಈಕ್ವಲ್ ಟು 1/4 ಅಂತ. ಸೊ ಸೆಕೆಂಡ್ ಕ್ವಾಡ್ರೆಂಟ್ ಗೊತ್ತಿರಬೇಕು ನಮಗೆ. ಸೆಕೆಂಡ್ ಕ್ವಾಡ್ರೆಂಟ್ ಅಂತಂದರೆ ನೋಡಿ, ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಯಾವ್ಯಾವುದು ಪಾಸಿಟಿವ್ ಇರುತ್ತೆ, ಯಾವುದು ನೆಗೆಟಿವ್ ಇರುತ್ತೆ ಅಂತ. ಇವಾಗ ಕ್ವಾಡ್ರೆಂಟ್ ಅಂತಂದರೆ ನೋಡಿ, 4 ಇದೆ ನಮಗೆ. ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್, 4 ಕ್ವಾಡ್ರೆಂಟ್ ಇದೆ. ಸೊ ಇಲ್ಲೇನಾಗಿರುತ್ತೆ, ಇದು ಎಕ್ಸ್ ಡ್ಯಾಶ್ ಇರುತ್ತೆ, ಇದು y ಅಂತ ಇರುತ್ತೆ. ಸೊ ಫಸ್ಟ್ ಕ್ವಾಡ್ರೆಂಟಲ್ಲಿ ಎಲ್ಲ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸೂ ಪಾಸಿಟಿವ್ ಇರುತ್ತೆ. ಬಟ್ ಸೆಕೆಂಡಲ್ಲಿ ಬಂದಾಗ ಸೈನು ಮತ್ತು ಕೋಸೆಕ್ ಮಾತ್ರ ಪಾಸಿಟಿವ್, ರಿಮೈನಿಂಗ್ ನೆಗೆಟಿವ್ ಇರುತ್ತೆ. ಅದೇ ಥರ ಥರ್ಡ್ ಬಂದಾಗ ಟ್ಯಾನು ಕಾಟು ಮಾತ್ರ ಪಾಸಿಟಿವ್ ಇರುತ್ತೆ, ರಿಮೈನಿಂಗ್ ನೆಗೆಟಿವ್. ಇಲ್ಲಿ ಬಂದಾಗ ಫೋರ್ತ್ ಕ್ವಾಡ್ರೆಂಟ್ ಕಾಸು ಮತ್ತು ಸೆಕ್ ಮಾತ್ರ ಪಾಸಿಟಿವ್ ಇರುತ್ತೆ, ರಿಮೈನಿಂಗ್ ಎಲ್ಲ ನೆಗೆಟಿವ್ ಇರುತ್ತೆ. ಸೊ ಇಲ್ಲಿ sin x ಈಸ್ ಈಕ್ವಲ್ ಟು 1/4. ಎಕ್ಸ್ ಇಂದ ಸೆಕೆಂಡ್ ಕ್ವಾಡ್ರೆಂಟ್ ಅಂದರೆ ಸೈನ್ ತೊಗೊಂಡಾಗ ಪಾಸಿಟಿವ್ ಇರುತ್ತೆ. ಅದೇ ಕಾಸು ಮತ್ತು ಟ್ಯಾನ್ ತೊಗೊಂಡಾಗ ಏನಾಗುತ್ತೆ, ನಮಗೆ ನೆಗೆಟಿವ್ ಬರುತ್ತೆ, ಬಿಕಾಸ್ ಆಫ್ ದ ಸೆಕೆಂಡ್ ಕ್ವಾಡ್ರೆಂಟ್. ಇವಾಗ ಇಲ್ಲಿ sin x ಈಸ್ ಈಕ್ವಲ್ ಟು 1/4. ಫಸ್ಟ್ ನೋಡಿ, sin x/2 ಕೇಳಿದಾನಲ್ಲ, ಇಲ್ಲೇನು ಫಾರ್ಮುಲಾ ಯೂಸ್ ಮಾಡ್ಕೊತೀವಿ ನೋಡಿ. cos 2x ಇದೆ ನಮಗೆ. cos 2x ನೋಡಿ, ಇದನ್ನು ಏನಿದೆ ನಮಗೆ, cos 2x 1 - 2 ಇಂಟು sin ಸ್ಕ್ವೇರ್ x ಅಂತ ಇದೆ. ಇಲ್ಲಿ ನಾವು sin x-ಅನ್ನು ಸಪ್ರೇಟ್ ಮಾಡ್ಕೊಳ್ಳೋಣ. ಸೊ 1 + cos 2x, ಸೊ 2 ಇಂಟು sin ಸ್ಕ್ವೇರ್ x ಆ ಕಡೆ ತೊಗೊಂಡ್ರೆ ಪಾಸಿಟಿವ್ ಆಯಿತು ನೋಡಿ. 2 ಇಂಟು sin ಸ್ಕ್ವೇರ್ x-ಅನ್ನು ಆ ಕಡೆ ತೊಗೊಂಡು cos 2x-ಅನ್ನು ಈ ಕಡೆ ತೊಗೊಂಡ್ರೆ ಏನಾಗುತ್ತೆ ನಮಗೆ ನೋಡಿ, ಸಾರಿ 1 - ಈ ಕಡೆ ಮೈನಸ್ ಆಗುತ್ತೆ ಇಲ್ಲಿ ಮಧ್ಯದಲ್ಲಿ. ಏನಕ್ಕಂದರೆ cos 2x ಪಾಸಿಟಿವ್ ಇದೆ. ಸೊ ಪಾಸಿಟಿವ್ ಬಿಕಮ್ಸ್ ಏನಾಗುತ್ತೆ, ಈ ಕಡೆ ತೊಗೊಂಡ್ರೆ ನೆಗೆಟಿವ್ ಬರುತ್ತೆ, 1 - cos 2x. ಇವಾಗ ನೋಡಿ, ಇಲ್ಲೇನಿದೆ ನಮಗೆ sin x/2 ಬೇಕು. ಸೊ ಇವಾಗ ರೀಪ್ಲೇಸ್ ಮಾಡಿದರೆ, ರೀಪ್ಲೇಸಿಂಗ್ x/x/2. ಸೊ x/x/2 ರೀಪ್ಲೇಸ್ ಮಾಡಿದಾಗ ಏನು ಬರುತ್ತೆ, 1 - cos ಆಫ್ 2 ಇಂಟು x/2 ಈಸ್ ಈಕ್ವಲ್ ಟು 2 ಇಂಟು sin ಸ್ಕ್ವಯರ್ x/2. ಸೊ ಇವಾಗ ನಾವು x/2 ಮಾತ್ರ ಸಪ್ರೇಟ್ ಮಾಡ್ಕೋಬೇಕು. ಸೊ ಏನಾಗುತ್ತೆ, 1 - ಇಲ್ಲಿ 2 ಕ್ಯಾನ್ಸಲ್ ಆಗಿಬಿಟ್ಟು cos x,
2 ಈ ಕಡೆ ತಗೊಂಡ್ರೆ ಡಿವೈಡೆಡ್ ಬೈ 2 ಈಸ್ ಈಕ್ವಲ್ ಟು ಸೈನ್ ಸ್ಕ್ವಯರ್ x/2. ಸೊ ನಮಗೆ ಬೇಕಿರೋದು ಬರೀ ಸೈನ್ x/2. ಸೊ ಸೈನ್ x/2 ಅಂದರೆ ಸ್ಕ್ವೇರ್ ರೂಟ್. ನೋಡಿ ಸ್ಕ್ವೇರನ್ನು ಈ ಕಡೆ ಕಳಿಸ್ಕೊಂಡ್ರೆ ಏನಾಗುತ್ತೆ, ಸ್ಕ್ವೇರ್ ರೂಟ್ 1 - cos x ಡಿವೈಡೆಡ್ ಬೈ 2 ಅಂತ. ಇವಾಗ ನೋಡಿ ಸೈನ್ ಎಕ್ಸ್ ವ್ಯಾಲ್ಯೂ ಕೊಟ್ಟಿದ್ದಾನೆ. ಸೊ ನಾವು ಕಾಸ್ ಎಕ್ಸನ್ನು ಫೈಂಡ್ ಮಾಡಬೇಕಾದ್ರೆ ಏನು ತಗೊಂತೀವಿ, ಕಾಸ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಸೈನ್ ಸ್ಕ್ವೇರ್ ಎಕ್ಸ್ ಈಸ್ ಈಕ್ವಲ್ ಟು 1 ಅಂತ ಇದೆ. ಇಲ್ಲಿ ಸೈನ್ ಸ್ಕ್ವೇರ್ ಎಕ್ಸನ್ನು ಕಾಸ್ ಸ್ಕ್ವೇರ್ ಎಕ್ಸ್, ಬಿಕಾಸ್ ಸೈನ್ ಸ್ಕ್ವೇರ್ ಎಕ್ಸ್ ವ್ಯಾಲ್ಯೂ ಕೊಟ್ಟಿದ್ದಾನೆ. ಕಾಸ್ ಸ್ಕ್ವೇರ್ ಎಕ್ಸನ್ನು ಸಪ್ರೇಟ್ ಮಾಡ್ಕೊಂಡಾಗ ಸೈನ್ ವ್ಯಾಲ್ಯೂ ಪುಟ್ ಮಾಡಿದ್ರೆ ನಮ್ಗೆ ಕಾಸ್ ಎಕ್ಸ್ ವ್ಯಾಲ್ಯೂ ಬಂದುಬಿಡುತ್ತೆ. ಸೊ ಇಲ್ಲಿ ಕಾಸ್ ಸ್ಕ್ವೇರ್ ಎಕ್ಸ್ ಸಪ್ರೇಟ್ ಮಾಡಿಕೊಂಡ್ರೆ ಕಾಸ್ ಸ್ಕ್ವೇರ್ ಎಕ್ಸು, ಸೊ ಏನಾಗುತ್ತೆ 1 - ಸೈನ್ ಸ್ಕ್ವೇರ್ ಎಕ್ಸ್. ಸೊ ಅದೇ ಕಾಸ್ ಎಕ್ಸ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ 1 - ಸೈನ್ ಸ್ಕ್ವೇರ್ ಎಕ್ಸ್. ಸೊ ಇಲ್ಲಿ ನೋಡಿ 1 - ಇಲ್ಲಿ ಬರೀತೀನಿ ನೋಡಿ, ಕಾಸ್ ಎಕ್ಸ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ 1 - ಸೈನ್ ಎಕ್ಸ್ ವ್ಯಾಲ್ಯೂ ಏನಿದೆ 1/4. ಸೊ ಸ್ಕ್ವಯರ್, ಬಿಕಾಸ್ ಸೈನ್ ಸ್ಕ್ವೇರ್ ಎಕ್ಸ್ ಇದೆ. ಸೊ ಕಾಸ್ ಎಕ್ಸ್ ಈಸ್ ಈಕ್ವಲ್ ಟು ಏನಾಗುತ್ತೆ, ಸ್ಕ್ವೇರ್ ರೂಟ್ 1 - 1/16. ಸೊ ಕಾಸ್ ಎಕ್ಸ್ ಈಸ್ ಈಕ್ವಲ್ ಟು ಎಲ್ ಸಿ ಎಮ್ ತೊಗೊಂಡ್ರೆ ಅಂಡರ್ ದಿ ರೂಟೇ ಎಲ್ ಸಿ ಎಮ್ ತೊಗೊಂಡಾಗ 16 ಬರುತ್ತೆ. ಇಲ್ಲಿ 16 - 1 ಆದರೆ ಕಾಸ್ ಎಕ್ಸ್ ಏನಾಗುತ್ತೆ ನಮಗೆ ರೂಟ್ 15 ಡಿವೈಡೆಡ್ ಬೈ ರೂಟ್ 16 ರಿಮೂವ್ ಮಾಡಿದ್ರೆ 4 ಬಂತು. ಸೊ ಕಾಸ್ ಎಕ್ಸ್ ಏನು ಬಂತು ವ್ಯಾಲ್ಯೂ ನಮಗೆ ರೂಟ್ 15/4. ಸೊ ಸೈನ್ x/2 ಈಸ್ ಈಕ್ವಲ್ ಟು ರೂಟ್, ಇಲ್ಲಿ ನೋಡಿ 1 - ನಮಗೆ ಸೆಕೆಂಡ್ ಕ್ವಾಡ್ರೆಂಟ್ ಅಂತ ಹೇಳಿದ್ನಲ್ಲ, ಕಾಸ್ ಏನಾಗಿರುತ್ತೆ ಸೆಕೆಂಡ್ ಕ್ವಾಡ್ರೆಂಟಲ್ಲಿ ನಾನು ಆಲ್ರೆಡಿ ಹೇಳಿದ್ದೀನಿ. ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಬರೀ ಸೈನ್ ಮತ್ತು ಕೋಸೆಕ್ ಮಾತ್ರ ಪಾಸಿಟಿವ್ ಇದೆ. ಸೊ ಮೈನಸ್ ರೂಟ್ 15 ಡಿವೈಡೆಡ್ ಬೈ 4 ಹೋಲ್ ಡಿವೈಡೆಡ್ ಬೈ ಏನಿದೆ 2 ಹೋಲ್ ರೂಟ್ ಇದೆ. ಇದು ನೋಡಿ ಇಲ್ಲಿ ಸಪ್ರೇಟ್ ಮಾಡ್ಕೊಂಡಿದ್ವಲ್ಲ ಮೇಲೆ, ನೋಡಿ 1 - cos x divided by 2 is a sin square x/2. sin x/2 is a square root 1 - cos x/2 ಇತ್ತಲ್ಲ. ಸೊ cos x ಅಂದರೆ ಏನು, sin x ಯೂಸ್ ಮಾಡಿಬಿಟ್ಟು cos x ಫೈಂಡ್ ಮಾಡಿದ್ವಲ್ಲ. 1 ಮೈನಸ್ ಏನಕ್ಕೆ ತಗೊಂಡ್ವಿ, ನಮಗೆ cos x ರೂಟ್ 15/4 ಇದೆ. ಬಟ್ ಸೆಕೆಂಡ್ ಕ್ವಾಡ್ರೆಂಟ್ ಇರೋದ್ರಿಂದ ಮೆನ್ಷನ್ ಮಾಡಿದ್ದಾನೆ ಕ್ವಶನಲ್ಲಿ, ಸೆಕೆಂಡ್ ಕ್ವಾಡ್ರೆಂಟ್ ಇರೋದ್ರಿಂದ ನೆಗೆಟಿವ್ ಆಗಿಬಿಡುತ್ತೆ. ಇವಾಗ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ದಿಸ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ನೋಡಿ 1 ಪ್ಲಸ್ ನೋಡಿ ಮೈನಸ್ ಮಲ್ಟಿಪ್ಲೈ ಆಗಿಬಿಟ್ಟು ರೂಟ್ 15 ಡಿವೈಡೆಡ್ ಬೈ 4 ಹೋಲ್ ಡಿವೈಡೆಡ್ ಬೈ 2 ಅಂತ. ಸೊ ಇವಾಗ ಫರ್ದರ್ ಸಿಂಪ್ಲಿಫಿಕೇಶನ್ ಸೈನ್ x/2 ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ನೋಡಿ ನ್ಯೂಮರೇಟ್ರಲ್ಲಿ ಎಲ್ ಸಿ ಎಮ್ ತೊಗೊಂಡ್ರೆ 4 ಬಂತು. ಇಲ್ಲಿ 4 ಮಲ್ಟಿಪ್ಲೈ 4 + 15 ದೆನ್ ಹೋಲ್ ಡಿವೈಡೆಡ್ ಬೈ 2 ಆ್ಯಸ್ ಇಟ್ ಈಸ್ ಇದೆ, ಹೋಲ್ ರೂಟ್ ಇದೆ ಇದು. ಹೋಲ್ ರೂಟ್ ಈಸ್ ಈಕ್ವಲ್ ಟು ನೋಡಿ ರೂಟ್ 4 ಪ್ಲಸ್ ರೂಟ್ 15 ನೋಡಿ 4 × 2 ಮಲ್ಟಿಪ್ಲೈ ಆಗುತ್ತೆ 8. ಯಾವುದಿದ್ದು ನಮಗೆ ಸೈನ್ x/2 ಅಂತ ಈಸ್ ಅ 4 ಪ್ಲಸ್ ರೂಟ್ 15 ಡಿವೈಡೆಡ್ ಬೈ 8. ಬಟ್ ಸೆಕೆಂಡ್ ಕ್ವಾಡ್ರೆಂಟ್ ಎಕ್ಸ್ ಬಿಲಾಂಗ್ಸ್ ಟು ಏನಾಗಿರುತ್ತೆ, ಎಕ್ಸ್ ಇನ್ ಬಿಟ್ವೀನ್ π/2 ಲೆಸ್ ದೆನ್ ಎಕ್ಸ್ ಲೆಸ್ ದೆನ್ π. ನೋಡಿ ಫಸ್ಟ್ ಕ್ವಾಡ್ರೆಂಟಲ್ಲಿ ಏನಾಗಿರುತ್ತೆ 90 - θ, ಅದೇ ಸೆಕೆಂಡ್ ಕ್ವಾಡ್ರೆಂಟಲ್ಲಿ 90 + θ 180 - θ ಇರುತ್ತೆ. ಸೊ ಇಟ್ ಇಂಪ್ಲೈಸ್ ಏನಾಗುತ್ತೆ ಇಲ್ಲಿ ನಮಗೆ π/4 ಲೆಸ್ ದೆನ್ x/2. ಏನಕ್ಕಂದರೆ ನೋಡಿ ಇಲ್ಲಿ ಎಕ್ಸ್ ತೊಗೊಂಡಾಗ 90 ಮತ್ತು 180 ಬರುತ್ತೆ, ಬಟ್ x/2 ತೊಗೊತಾ ಇದ್ದೀವಿ. ಸೊ x/2 ತೊಗೊಂಡಾಗ ಏನಾಗುತ್ತೆ 1/2 ಮಲ್ಟಿಪ್ಲೈ ಆಗುತ್ತೆ. ಸೊ ಇಲ್ಲೇನಾಗುತ್ತೆ π/2 ಆಗುತ್ತೆ. ಸೊ ಸೈನ್ ಈಸ್ ಪಾಸಿಟಿವ್ ಇನ್ ದ ಫಸ್ಟ್ ಕ್ವಾಡ್ರೆಂಟ್, ಸೈನ್ ಈಸ್ ಪಾಸಿಟಿವ್ ಇನ್ ಫಸ್ಟ್ ಕ್ವಾಡ್ರೆಂಟ್. ಸೊ ಇವಾಗ ಏನಾಗುತ್ತೆ ಸೈನ್ x/2 ಈಸ್ ಈಕ್ವಲ್ ಟು
ಇಲ್ಲಿ 2 ಮಲ್ಟಿಪ್ಲೈ ಡಿವೈಡ್ ಆಗುತ್ತೆ ಈಸ್ ಈಕ್ವಲ್ ಟು ಸೈನ್ ಎಕ್ಸ್ ಬೈ 2 ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ 4 ಪ್ಲಸ್ ರೂಟ್ 15 ಡಿವೈಡೆಡ್ ಬೈ 8 ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ 2 ಬಿಕಾಸ್ ನೋಡಿ 5/4 ಬಂತಲ್ಲ ಇಲ್ಲಿ ಮುಂಚೆ ಎಕ್ಸ್ ಅಂದರೆ 5/2 ಮತ್ತು ಪೈ ಇನ್ ಬಿಟ್ವೀನ್ ಇತ್ತು. ಸೊ ಇಲ್ಲಿ 90 ಮತ್ತು 45 5/4. ಸೊ ಇವಾಗ ಮಲ್ಟಿಪ್ಲೈ ಡಿವೈಡ್ ಮಾಡಿದಾಗ ಸ್ಕ್ವೇರ್ ರೂಟ್ 4 2s 8 ಪ್ಲಸ್ 2 ಇಂಟು ರೂಟ್ 15 ಹೋಲ್ ಡಿವೈಡೆಡ್ ಬೈ 2 8s 16. ಸೊ ನಾವು 16ಅನ್ನು ರೂಟ್ ರಿಮೂವ್ ಮಾಡ್ಬೋದು. 8 ರೂಟ್ 8 ಪ್ಲಸ್ 2 ರೂಟ್ 15 ಡಿವೈಡೆಡ್ ಬೈ 4 ಸಾರಿ 4 4s 16 ಎಲ್ಲ ರೂಟ್ ರಿಮೂವ್ ಮಾಡಿದರೆ 4 ಬರುತ್ತೆ. ಡಿವೈಡೆಡ್ ಬೈ 4. ಸೊ ಸಿಮಿಲರ್ಲಿ ಇವಾಗ ಕಾಸ್ ಎಕ್ಸ್ ಬೈ 2 ಇದೆ, ಸೈನ್ ಎಕ್ಸ್ ಬೈ 2 ವ್ಯಾಲ್ಯೂ ಬಂತು ನಮಗೆ. ಅದೇ ಥರ ಸಿಮಿಲರ್ಲಿ ಕಾಸ್ ಎಕ್ಸ್ ಬೈ 2 ಫೈನ್ ಮಾಡಬೇಕು. ಸೊ ಕಾಸ್ ಎಕ್ಸ್ ಬೈ 2 ಫೈನ್ ಮಾಡಬೇಕಾದ್ರೆ ನಾವು ಫಾರ್ಮುಲಾ ಏನು ಯೂಸ್ ಮಾಡ್ತೀವಿ, ಸೇಮ್ ಕಾಸ್ 2x ಏನಿದೆ, ಕಾಸ್ 2x 1 ಪ್ಲಸ್ ಸಾರಿ 2 ಕಾಸ್ ಸ್ಕ್ವೇರ್ ಎಕ್ಸ್ ಮೈನಸ್ 1 ಇದೆ. ಟೂ ಕಾಸ್ ಸ್ಕ್ವೇರ್ ಎಕ್ಸ್ ಮೈನಸ್ 1. ಸೊ ಇಲ್ಲಿ 2 ಕಾಸ್ ಸ್ಕ್ವೇರ್ ಎಕ್ಸ್ ಅಲ್ಲೇ ಇಟ್ಬಿಟ್ಟು 1ಅನ್ನು ಆ ಕಡೆ ತೊಗೊಂಡ್ರೆ 1 ಪ್ಲಸ್ ಕಾಸ್ 2x. ಸೊ ಇಲ್ಲಿ ನಮಗೆ ಬೇಕಿರೋದು ಕಾಸ್ ಎಕ್ಸ್ ಬೈ 2. ಸೊ ಇಲ್ಲಿ ಎಕ್ಸ್ ಪ್ಲೇಸಲ್ಲಿ ಎಕ್ಸ್ ಬೈ 2 ರೀಪ್ಲೇಸ್ ಮಾಡಿದರೆ ರೀಪ್ಲೇಸಿಂಗ್ ಎಕ್ಸ್ ಬೈ 2. ಸೊ ಏನು ಬರುತ್ತೆ, 2 ಇಂಟು ಕಾಸ್ ಸ್ಕ್ವಯರ್ ಎಕ್ಸ್ ಬೈ 2 ಈಸ್ ಈಕ್ವಲ್ ಟು 1 ಪ್ಲಸ್ ಕಾಸ್ ಆಫ್ 2 ಇಂಟು ಎಕ್ಸ್ ಬೈ 2. 2 2 ಕ್ಯಾನ್ಸಲ್ ಆಗುತ್ತೆ. ಸೊ ಈಸ್ ಈಕ್ವಲ್ ಟು 2 ಇಂಟು ಕಾಸ್ ಸ್ಕ್ವಯರ್ ಎಕ್ಸ್ ಬೈ 2 ಈಸ್ ಈಕ್ವಲ್ ಟು 1 ಪ್ಲಸ್ ಕಾಸ್ ಎಕ್ಸ್. ಸೊ ಇವಾಗ ನಮಗೆ ಕಾಸ್ ಎಕ್ಸ್ ಬೈ 2 ಸಪ್ರೇಟ್ ಮಾಡಬೇಕು. ಸೊ 2 ಆ ಕಡೆ ತೊಗೊಂಡ್ರೆ ಕಾಸ್ ಸ್ಕ್ವಯರ್ ಎಕ್ಸ್ ಬೈ 2 ಈಸ್ ಈಕ್ವಲ್ ಟು 1 ಪ್ಲಸ್ ಕಾಸ್ ಎಕ್ಸ್ ಡಿವೈಡೆಡ್ ಬೈ 2. ನೋಡಿ ಇಲ್ಲಿರೋ 2 ಈ ಕಡೆ ಹೋದರೆ ಡಿವಿಷನ್. ಇವಾಗ ನಮಗೆ ಬೇಕಿರೋದು ಬರೀ ಕಾಸ್ ಎಕ್ಸ್ ಬೈ 2. ಇಲ್ಲಿ ಕಾಸ್ ಸ್ಕ್ವೇರ್ ಎಕ್ಸ್ ಬೈ 2 ಇದೆ. ಸೊ ಸ್ಕ್ವೇರ್ ಈ ಕಡೆ ತೊಗೊಂಡಾಗ ಸ್ಕ್ವೇರ್ ರೂಟ್ 1 ಪ್ಲಸ್ ಕಾಸ್ ಎಕ್ಸ್ ಡಿವೈಡೆಡ್ ಬೈ 2. ಆಲ್ರೆಡಿ ಕಾಸ್ ಎಕ್ಸ್ ವ್ಯಾಲ್ಯೂ ಫೈನ್ ಮಾಡಿದ್ವಿ. ಏನು ಬಂತು ನಮಗೆ ನೋಡಿ, ಇಲ್ಲಿ ರೂಟ್ 15/4 ಇದೆ. ಸೊ ಸೆಕೆಂಡ್ ಕ್ವಾಡ್ರಂಟ್ ಇರೋದ್ರಿಂದ ಏನಾಗುತ್ತೆ ನಮಗೆ ನೆಗೆಟಿವ್. ಸೊ ಕಾಸ್ ಎಕ್ಸ್ ಬೈ 2 ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ 1 ಪ್ಲಸ್ ನೋಡಿ ಸೆಕೆಂಡ್ ಕ್ವಾಡ್ರಂಟ್ ಇರೋದ್ರಿಂದ ಮೈನಸ್ ರೂಟ್ 15 ಡಿವೈಡೆಡ್ ಬೈ 4 ಹೋಲ್ ಡಿವೈಡೆಡ್ ಬೈ 2 ಅಂತ. ಸೊ ಸಿಂಪ್ಲಿಫಿಕೇಶನ್ 1 ಮೈನಸ್ ಬ್ರಾಕೆಟ್ ರಿಮೂವ್ ಮಾಡಿದರೆ ಪ್ಲಸ್ ಇಂಟು ಮೈನಸ್ ಮೈನಸ್ ರೂಟ್ 15 divided by 4 whole divided by 2. Further simplification LCM ತಗೊಂಡಾಗ 4 minus root 15 divided by 4 divided by 2. ಸೊ ಇವಾಗ ರೆಸಿಪ್ರೋಕಲ್ ತಗೊಂಡ್ರೆ 4 into 2 ಮಲ್ಟಿಪ್ಲೈ ಆಗುತ್ತೆ ನಮಗೆ. ಸೊ ಕಾಸ್ ಎಕ್ಸ್ ಬೈ 2 ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ 4 minus root 15 divided by 4 2s 8. ಸೊ ಇಲ್ಲಿ ಕೂಡ ಎಕ್ಸ್ ತಗೊಂಡಾಗ ಏನಿದೆ ನಮಗೆ ಸೆಕೆಂಡ್ ಕ್ವಾಡ್ರಂಟ್ ಅಂತಂದರೆ ಎಕ್ಸ್ ಇನ್ ಬಿಟ್ವೀನ್ ಪೈ ಬೈ 2 ಲೆಸ್ ದೆನ್ ಪೈ ಅಂತ. ಸೊ ಅದೇ ನಾವು ಎಕ್ಸ್ ಬೈ 2 ಇನ್ ಬಿಟ್ವೀನ್ ಏನಾಗುತ್ತೆ 2 ಮಲ್ಟಿಪ್ಲೈ ಆದರೆ ಪೈ ಬೈ 4 ಲೆಸ್ ದೆನ್ ಎಕ್ಸ್ ಬೈ 2 ಲೆಸ್ ದೆನ್ ಪೈ ಬೈ 2 ಅಂತ. ಸೊ ಇಲ್ಲೇನಾಗುತ್ತೆ ಕಾಸ್ ಈಸ್ ಅ ಪಾಸಿಟಿವ್ ಇನ್ ಫಸ್ಟ್ ಕ್ವಾಡ್ರಂಟ್. ಫಸ್ಟ್ ಕ್ವಾಡ್ರಂಟಲ್ಲಿ ಎಲ್ಲನೂ ಪಾಸಿಟಿವ್ ಇದೆ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್. ಸೊ ನೆಕ್ಸ್ಟ್ ಇವಾಗ ಕಾಸ್ ಎಕ್ಸ್ ಬೈ 2 ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ 4 ಮೈನಸ್ ರೂಟ್ 15 ಡಿವೈಡೆಡ್ ಬೈ 8. ಇಲ್ಲಿ ಕೂಡ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ 2. ಸೊ ಇವಾಗ ಏನು ಬರುತ್ತೆ 2 4s 8 minus 2 into root 15 whole divided by 8 2s 16.
ಏನಕ್ಕಂದರೆ ನೋಡಿ ಇಲ್ಲಿ 2 ಏನು ಮಾಡಿದ್ವಿ, x/2 ಮಾಡ್ಕೊಂಡಿದ್ವಲ್ಲ, ಅದಕ್ಕೆ ಇಲ್ಲಿ 2 ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಮಾಡ್ಕೊತೀವಿ. ಇವಾಗ ಏನು ಬರುತ್ತೆ, ರೂಟ್ 8 - 2 × 15 ಡಿವೈಡೆಡ್ ಬೈ 16 ರೂಟ್ ರಿಮೂವ್ ಮಾಡಿದ್ರೆ ನಮಗೆ ಏನು ಬರುತ್ತೆ, 4. ಸೊ ಕಾಸ್ x/2 ಕೂಡ ಬಂತು. ಇವಾಗ ನಮಗೆ ಇನ್ನೊಂದು ಯಾವುದಿದೆ, sin x/2 ಬಂತು ಕ್ವಶನ್ನಲ್ಲಿ ನೋಡಿ. sin x/2 ಇದೆ, ಕಾಸ್ x/2 ಇದೆ. ನೆಕ್ಸ್ಟು tan x/2. ಸೊ tan x/2 ಏನಾಗುತ್ತೆ ನೋಡೋಣ. tan x ಫಾರ್ಮುಲಾ ಇದೆ ನಮಗೆ, tan x/2 ಈಸ್ ಈಕ್ವಲ್ ಟು ನೋಡಿ, ಇಲ್ಲಿ ಪಕ್ಕದಲ್ಲಿ ಬರೀತೀನಿ. tan ಥೀಟಾ ಫಾರ್ಮುಲಾ ಇದೆಯಲ್ಲ, tan ಥೀಟಾ ಅಂದರೆ ಏನಿದೆ, sin ಥೀಟಾ ಬೈ ಕಾಸ್ ಥೀಟಾ ಅಂತ ಇದೆ. ಸೊ ಇಲ್ಲಿ tan x/2 ಅಂತಂದರೆ sin x/2 ಡಿವೈಡೆಡ್ ಬೈ ಕಾಸ್ x/2. ನೋಡಿ ಥೀಟಾ ಪ್ಲೇಸಲ್ಲಿ ಏನಿರುತ್ತಲ್ಲ ಅದೇ ಬರುತ್ತೆ. ಥೀಟಾ ಇದ್ದರೆ ಥೀಟಾ ಅಥವಾ ಎಕ್ಸ್ ಇದ್ದರೆ x/2 ಇದ್ದರೆ x/2 ಈ ಥರ. ಇವಾಗ sin x/2 ನಾವು ಆಲ್ರೆಡಿ ಫೈಂಡ್ ಮಾಡ್ಕೊಂಡಿದ್ದು ವ್ಯಾಲ್ಯೂ. sin x/2 ಏನಿದೆ ನೋಡಿ, ರೂಟ್ 8 + 2 × 15 ಡಿವೈಡೆಡ್ ಬೈ 4 ಸ್ಕ್ವೇರ್ ರೂಟ್ 8 + 2 × ರೂಟ್ 15 ಡಿವೈಡೆಡ್ ಬೈ 4 ಹೋಲ್ ಡಿವೈಡೆಡ್ ಬೈ ಕಾಸ್ x/2 ಇಲ್ಲೇ ಫೈಂಡ್ ಮಾಡಿದ್ದೀವಿ. ಏನಿದೆ, ರೂಟ್ 8 - 2 × ರೂಟ್ 15 ಡಿವೈಡೆಡ್ ಬೈ 4. ಸೊ 4 ಕ್ಯಾನ್ಸಲ್ ಆಗುತ್ತೆ. ಇವಾಗ ಏನು ಬರುತ್ತೆ ನಮಗೆ, ದಿಸ್ ಈಸ್ ಈಕ್ವಲ್ ಟು ಅಂದರೆ tan x/2 ಈಸ್ ಈಕ್ವಲ್ ಟು ಅಂತ. tan x/2 ಈಸ್ ಈಕ್ವಲ್ ಟು ಹೋಲ್ ರೂಟ್ 8 - ನೋಡಿ ಇಲ್ಲಿ ನಾವು ಏನು ಕಾಮನ್ ತೊಗೋಬೋದು, 4 ಕಾಮನ್ ತೊಗೋಬೋದು. 2 ಕಾಮನ್ ತೊಗೊಂಡ್ರೆ 2 ಕಾಮನ್ ತೊಗೊಂಡ್ರೆ ಏನಾಗುತ್ತೆ, 4 + ರೂಟ್ 15 ಡಿವೈಡೆಡ್ ಬೈ ಇಲ್ಲಿನೂ ಕೂಡ 2 ಕಾಮನ್ ತೊಗೊಂಡ್ರೆ 4 - ರೂಟ್ 15. ಸೊ 2 ಕ್ಯಾನ್ಸಲ್ ಆಗುತ್ತೆ. ಫರ್ದರ್ ಸಿಂಪ್ಲಿಫಿಕೇಶನ್ ನೋಡಿ, ಇಲ್ಲೇನು ರಿಮೈನಿಂಗ್ ಐತಿ ಇವಾಗ, ರೂಟ್ 4 + ರೂಟ್ 15 ಡಿವೈಡೆಡ್ ಬೈ 4 - ರೂಟ್ 15. ಇಲ್ಲಿ ನೋಡಿ ಸಿಂಪ್ಲಿಫೈ ಮಾಡಬೇಕಾದ್ರೆ ರ್ಯಾಷನಲೈಸ್ ಮಾಡಬೇಕು. ರ್ಯಾಷನಲೈಸ್ ಅಂತಂದರೆ ನೋಡಿ, ವಿತ್ ರೆಸ್ಪೆಕ್ಟ್ ಟು ಡಿನಾಮಿನೇಟರು ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ 4 + ರೂಟ್ 15 ಡಿವೈಡೆಡ್ ಬೈ 4 + ರೂಟ್ 15. ಸೊ ಸ್ಕ್ವೇರ್ ರೂಟ್ ನೋಡಿ 4 + ರೂಟ್ 15 ಹೋಲ್ ಸ್ಕ್ವೇರ್ ತಗೋಬೋದು. ಡಿನಾಮಿನೇಟ್ ಎರಡು ಸೇಮ್ ಇದೆಯಲ್ಲ, a + b × a + a is a + b ಹೋಲ್ ಸ್ಕ್ವೇರ್. ಸೊ ಇಲ್ಲಿ a + b × a - b is a ಸ್ಕ್ವೇರ್ - b ಸ್ಕ್ವೇರ್ ಅಂತ. 4 ಸ್ಕ್ವೇರ್ - ರೂಟ್ 15 ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು ನೋಡಿ, ಸ್ಕ್ವೇರ್ ರೂಟ್ 4 + ರೂಟ್ 15 ಹೋಲ್ ಸ್ಕ್ವೇರ್ ಇದೆ ಡಿವೈಡೆಡ್ ಬೈ 4 4 16. ಇಲ್ಲಿ ನೋಡಿ ಸ್ಕ್ವೇರ್ ರೂಟ್ ಸ್ಕ್ವೇರ್ ಕ್ಯಾನ್ಸಲ್ ಆಗಿಬಿಟ್ಟು -15 ರಿಮೈನಿಂಗ್. ಸೊ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ 4 + ರೂಟ್ 15 ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 16 - 1 ಅಂದರೆ 1. ನೋಡಿ ರೂಟ್ 1 ಅಂದರೂ ಕೂಡ 1 ಬರುತ್ತೆ. ಇವಾಗ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ. ಸೊ 4 + ರೂಟ್ 15. ದಿಸ್ ಈಸ್ ಅ tan x/2. tan x/2 ಈಸ್ ಈಕ್ವಲ್ ಟು 4 + ರೂಟ್ 15. ನೋಡಿ sin x/2 cos x/2 ಮತ್ತು tan x/2. sin x ವ್ಯಾಲ್ಯೂ ಕೊಟ್ಟಿದ್ದ 1/4 ಅಂತ, ಸೆಕೆಂಡ್ ಕ್ವಾಡ್ರೆಂಟ್ ಅಂತ ಹೇಳಿದ್ದ. ಸೊ ಸೆಕೆಂಡ್ ಕ್ವಾಡ್ರೆಂಟಲ್ಲಿ ನಮಗೆ ಸೈನು ಮತ್ತು ಕೋಸೆಕ್ ಮಾತ್ರ ಪಾಸಿಟಿವ್ ಇರುತ್ತೆ, ರಿಮೈನಿಂಗ್ ನೆಗೆಟಿವ್ ಇರುತ್ತೆ. ಸೊ ಇಲ್ಲಿ sin x ಈಸ್ ಈಕ್ವಲ್ ಟು 1/4 ಕೊಟ್ಟಿರೋದನ್ನು ತೊಗೊಂಡ್ವಿ. ಸೊ ಅದೇ ಥರ ನಾವು ಇಲ್ಲಿ ಕಾಸ್ ಎಕ್ಸನ್ನು ಫೈಂಡ್ ಮಾಡೋಕ್ಕೆ ಏನು ಯೂಸ್ ಮಾಡ್ಕೊಂಡ್ವಿ, ಫಾರ್ಮುಲಾ ಇದೆ ನಮಗೆ, ಕಾಸ್ ಸ್ಕ್ವಯರ್ x + sin ಸ್ಕ್ವಯರ್ x. ಇಲ್ಲಿ ನೋಡಿ ಕಾಸ್ ಸ್ಕ್ವಯರ್ x + sin ಸ್ಕ್ವಯರ್ x ಈಸ್ ಈಕ್ವಲ್ ಟು 1 ಅಂತ ಇದೆಯಲ್ಲ, ಇಲ್ಲಿ ನಾವು ಕಾಸ್ ಎಕ್ಸನ್ನು ಸಪ್ರೇಟ್ ಮಾಡಿಕೊಂಡಾಗ ಇಲ್ಲಿ ಬರೆದಿದ್ದೆ ನೋಡಿ ಪಕ್ಕದಲ್ಲಿ. ಕಾಸ್ ಎಕ್ಸ್ ಏನು ಬಂತು ನಮಗೆ, ರೂಟ್ 1 - sin ಸ್ಕ್ವೇರ್ ಎಕ್ಸ್ 1 - sin ಸ್ಕ್ವೇರ್ ಎಕ್ಸ್ ಬರುತ್ತಲ್ಲ, sin x ಪ್ಲೇಸಲ್ಲಿ 1/4 ಹಾಕಿದಾಗ ಕಾಸ್ ಎಕ್ಸ್ ಈಸ್ ರೂಟ್ 15 ಡಿವೈಡೆಡ್ ಬೈ 4 ಅಂತ.
ಸೊ ಇವಾಗ ಫಸ್ಟ್ ಒನ್ನು sin x ಬೈ ಟು ಫೈಂಡ್ ಔಟ್ ಮಾಡಬೇಕಾದ್ರೆ cos 2x ಫಾರ್ಮುಲಾ ತೊಗೊಂಡಿ. cos 2x ಇಸ್ 1 ಮೈನಸ್ 2 ಇಂಟು ಸೈನ್ ಸ್ಕ್ವೇರ್ ಎಕ್ಸ್ ಇದೆಯಲ್ಲ, ಇಲ್ಲಿ ನೋಡಿ ಸೈನ್ಸ್ 2 ಇಂಟು ಸೈನ್ ಸ್ಕ್ವೇರ್ ಎಕ್ಸ್ ಸಪ್ರೇಟ್ ಮಾಡಿದಾಗ 1 ಮೈನಸ್ ಕಾಸ್ 2x. ರೀಪ್ಲೇಸಿಂಗ್ ಎಕ್ಸ್ ಬೈ ಟು ಮಾಡಿದಾಗ ನೋಡಿ 1 ಮೈನಸ್ ಕಾಸ್ 2 ಇಂಟು ಎಕ್ಸ್ ಬೈ ಟು ಈಸ್ ಈಕ್ವಲ್ ಟು 2 ಇಂಟು ಸೈನ್ ಸ್ಕ್ವೇರ್ ಎಕ್ಸ್ ಬೈ ಟು. ಸೊ ಅದೇ ಥರ 2 ಈ ಕಡೆ ತಗೊಂಡ, ಇಲ್ಲಿ 2 ಕ್ಯಾನ್ಸಲ್ ಆಗಿಬಿಟ್ಟು 1 ಮೈನಸ್ ಕಾಸ್ ಎಕ್ಸು, ಈ 2 ಈ ಕಡೆ ಕಳಿಸ್ಕೊಂಡ್ರೆ 1 ಮೈನಸ್ ಕಾಸ್ ಎಕ್ಸ್ ಬೈ ಟು ಈಸ್ ಈಕ್ವಲ್ ಟು ಸೈನ್ ಸ್ಕ್ವೇರ್ ಎಕ್ಸ್ ಬೈ ಟು. ಸೊ ಸೈನ್ ಎಕ್ಸ್ ಬೈ ಟು ಸ್ಕ್ವೇರನ್ನು ಆ ಕಡೆ ತೊಗೊಂಡ್ರೆ ರೂಟ್ 1 ಮೈನಸ್ ಕಾಸ್ ಎಕ್ಸ್ ಬೈ ಟು. ಕಾಸ್ ಎಕ್ಸ್ ವ್ಯಾಲ್ಯೂ ಫೈನ್ ಮಾಡ್ಕೊಂಡಿದ್ದೀವಿ. ಸೊ ಕಾಸ್ ಎಕ್ಸು ರೂಟ್ 15/4, ಬಟ್ ಸೆಕೆಂಡ್ ಕ್ವಾಡ್ರಂಟ್ ಅಂತ ಮೆನ್ಷನ್ ಮಾಡಿರೋದ್ರಿಂದ ನೆಗೆಟಿವ್ ಬರುತ್ತೆ ಕಾಸ್. ಸೊ 1 ಮೈನಸ್ ಆಫ್ ಮೈನಸ್ ರೂಟ್ 15/4 ಡಿವೈಡೆಡ್ ಬೈ 2 ಸಿಂಪ್ಲಿಫೈ ಮಾಡಿದಾಗ ಸೈನ್ ಎಕ್ಸ್ ಬೈ ಟು ಈಸ್ ಈಕ್ವಲ್ ಟು ಏನು ಬಂತು, ರೂಟ್ 4 ಪ್ಲಸ್ ರೂಟ್ 15/8 ಅಂತ. ಸೊ ಇವಾಗ ನೋಡಿ ಎಕ್ಸ್ ಇನ್ ಬಿಟ್ವೀನ್ 90 ಆ್ಯಂಡ್ 180 ಇದೆ, ಅದೇ ಥರ ಎಕ್ಸ್ ಬೈ ಟು ಬಂದಾಗ 45 ಆ್ಯಂಡ್ 90 ಆಗುತ್ತೆ. ಸೊ ಸೈನ್ ಈಸ್ ಅ ಪಾಸಿಟಿವ್ ಇನ್ ಫಸ್ಟ್ ಕ್ವಾಡ್ರಂಟ್ ಆಲ್ಸೋ. ಸೊ ಸೈನ್ ಎಕ್ಸ್ ಬೈ ಟು ಈಸ್ ಈಕ್ವಲ್ ಟು ಏನಾಗುತ್ತೆ, ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಟು ಮಾಡಿದಾಗ ರೂಟ್ 8 ಪ್ಲಸ್ 2 ಇಂಟು ರೂಟ್ 15 ಡಿವೈಡೆಡ್ ಬೈ 16 ರೂಟ್ ಇದೆ. ಸೊ ರೂಟ್ ರಿಮೂವ್ ಮಾಡಿದ್ರೆ ಡಿವೈಡೆಡ್ ಬೈ 4 ಬಂತು. ಸಿಮಿಲರ್ಲಿ ಕಾಸ್ ಎಕ್ಸ್ ಬೈ ಟು ಕೂಡ ಸೇಮ್ ಕಾಸ್ 2x ಫಾರ್ಮುಲಾನೇ ಯೂಸ್ ಮಾಡ್ಕೊತೀವಿ. ಕಾಸ್ 2x ಈಸ್ ಈಕ್ವಲ್ ಟು 2 ಕಾಸ್ ಸ್ಕ್ವೇರ್ ಎಕ್ಸ್ ಮೈನಸ್ 1 ಇದೆಯಲ್ಲ, ಸೊ 2 ಕಾಸ್ ಸ್ಕ್ವೇರ್ ಎಕ್ಸನ್ನು ಸಪ್ರೇಟ್ ಮಾಡಿದಾಗ 1 ಪ್ಲಸ್ ಕಾಸ್ 2x. ಸೊ ಕಾಸ್ ಸ್ಕ್ವೇರ್ ಇಲ್ಲಿನೂ ಕೂಡ ನೋಡಿ 2 ಈ ಕಡೆ ರೀಪ್ಲೇಸ್ ಎಕ್ಸ್ ಬೈ ಟು ಮಾಡಿದಾಗ 2 ಕಾಸ್ ಸ್ಕ್ವೇರ್ ಎಕ್ಸ್ ಬೈ ಟು ಈಸ್ ಈಕ್ವಲ್ ಟು 1 ಪ್ಲಸ್ ಕಾಸ್ ಎಕ್ಸ್. ಅದೇ ಥರ ಕಾಸ್ ಸ್ಕ್ವೇರ್ ಎಕ್ಸ್ ಬೈ ಟು ಈಸ್ ಈಕ್ವಲ್ ಟು 1 ಪ್ಲಸ್ ಕಾಸ್ ಎಕ್ಸ್. 2 ಈ ಕಡೆ ತೊಗೊಂಡ್ರೆ ಡಿವೈಡೆಡ್. ಇವಾಗ ಸ್ಕ್ವೇರನ್ನು ಆ ಕಡೆ ತೊಗೊಂಡ್ರೆ ಕಾಸ್ ಎಕ್ಸ್ ಬೈ ಟು ಈಸ್ ಈಕ್ವಲ್ ಟು ರೂಟ್ 1 ಪ್ಲಸ್ ಕಾಸ್ ಎಕ್ಸ್ ಬೈ ಟು ಅಂತ. ಸೊ ಕಾಸ್ ಎಕ್ಸ್ ವ್ಯಾಲ್ಯೂ ರೂಟ್ 15/4 ಇದೆ, ಸೆಕೆಂಡ್ ಕ್ವಾಡ್ರಂಟ್ ಇರೋದ್ರಿಂದ ನೆಗೆಟಿವ್ ಮೈನಸ್ ಬರುತ್ತೆ. ಸೊ ಸಿಂಪ್ಲಿಫೈ ಮಾಡಿದಾಗ ಕಾಸ್ ಎಕ್ಸ್ ಬೈ ಟು ಈಸ್ 4 ಮೈನಸ್ ರೂಟ್ 15/8. ಇಲ್ಲಿನೂ ಕೂಡ ಎಕ್ಸ್ ಇನ್ ಬಿಟ್ವೀನ್ 90 ಆ್ಯಂಡ್ 180 ಇದೆ. ಸೊ ಎಕ್ಸ್ ಬೈ ಟು ತೊಗೊಂಡಾಗ 45 ಆ್ಯಂಡ್ 90. ಸೊ ಕಾಸ್ ಈಸ್ ಆಲ್ಸೋ ಪಾಸಿಟಿವ್ ಇನ್ ದ ಫಸ್ಟ್ ಕ್ವಾಡ್ರಂಟ್. ಸೊ ಕಾಸ್ ಎಕ್ಸ್ ಬೈ ಟು ಏನಾಗುತ್ತೆ, ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಟು ಮಾಡಿದಾಗ ರೂಟ್ 8 ಮೈನಸ್ 2 ಇಂಟು ರೂಟ್ 15/4. ಸೊ ಇವಾಗ ಟ್ಯಾನ್ ಎಕ್ಸ್ ಬೈ ಟು ಅಂದರೆ ಟ್ಯಾನ್ ಥೀಟಾ ಫಾರ್ಮುಲಾ ಏನಿದೆ ನಮಗೆ, ಸೈನ್ ಥೀಟಾ ಬೈ ಕಾಸ್ ಥೀಟಾ. ಸೊ ಸೈನ್ ಎಕ್ಸ್ ಬೈ ಟು ಡಿವೈಡೆಡ್ ಬೈ ಕಾಸ್ ಎಕ್ಸ್ ಬೈ ಟು ವ್ಯಾಲ್ಯೂ ಪುಟ್ ಮಾಡಿ. ಸೈನ್ ಎಕ್ಸ್ ಬೈ ಟು ಏನಿದೆ ರೂಟ್ 8 ಪ್ಲಸ್ 2 ಇಂಟು ರೂಟ್ 15/4 ಇದೆ. ಕಾಸ್ ಎಕ್ಸ್ ಬೈ ಟು ರೂಟ್ 8 ಪ್ಲಸ್ 2 ಇಂಟು ರೂಟ್ 15/4. ಸೊ ಸಿಂಪ್ಲಿಫೈ ಮಾಡಿದಾಗ ನಮಗೆ ರೂಟ್ 4 ಪ್ಲಸ್ ರೂಟ್ 15 ಡಿವೈಡೆಡ್ ಬೈ 4 ಮೈನಸ್ ರೂಟ್ 15. ಇವಾಗ ರ್ಯಾಷನಲೈಸ್ ನೋಡಿ, ಎರಡು ಟರ್ಮ್ ಈ ಥರ ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಇದ್ದಾಗ ಸೊ ನಾವು ರ್ಯಾಷನಲೈಸ್ ಮಾಡ್ಕೊತೀವಿ. ರ್ಯಾಷನಲೈಸ್ ಅಂದರೆ ವಿತ್ ರೆಸ್ಪೆಕ್ಟ್ ಟು ಡಿನಾಮಿನೇಟರ್ ಅಪೋಸಿಟ್ ಸೈನು, ಮೈನಸ್ ಇದ್ದಾಗ ಪ್ಲಸ್ಸು, ಪ್ಲಸ್ ಇದ್ದಾಗ ಮೈನಸ್ಸು, ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಮಾಡ್ಕೊತೀವಿ. ಸೊ ಸಿಂಪ್ಲಿಫೈ ಮಾಡಿದಾಗ 4 ಪ್ಲಸ್ ರೂಟ್ 15. ಟ್ಯಾನ್ ಎಕ್ಸ್ ಬೈ ಟು ಈಸ್ 4 ಪ್ಲಸ್ ರೂಟ್ 15. ನೆಕ್ಸ್ಟ್ ನೋಡಿ ಪಾರ್ಟಿಯಲ್ಲಿ 6 ಮಾರ್ಕ್ಸ್ ಕ್ವಶನ್ನು ಇವಾಗ ಒಂದು ಸಾಲ್ವ್ ಮಾಡಿದ್ವಲ್ಲ, ಆರ್ ದಿಸ್ ಒನ್ ಯಾವುದಾದ್ರೂ ಒಂದನ್ನು ನಮ್ಗೆ ಯಾವ್ದು ಈಸಿ ಇರುತ್ತೋ ಅದು ಸಾಲ್ವ್ ಮಾಡ್ಬೋದು. ಸೊ ಆರ್ ಅಂತಂದರೆ ಇನ್ನೊಂದು ಕ್ವಶನ್ ಏನಿದೆ, ಡಿಫೈನ್ ellipse and derive the equation of the ellipse in the standard form as x square by a square plus y square by b square is equal to 1 ಅಂತ ಇದೆ. ಫಸ್ಟ್ ಮಾಡಿದ್ವಲ್ಲ ಅದಾದರೂ ಮಾಡ್ಬೋದು, ಇಲ್ಲ ಈ ಕ್ವಶನ್ ಆದರೂ ಸಾಲ್ವ್ ಮಾಡ್ಬೋದು. 6 ಮಾರ್ಕ್ಸ್ಗೆ ಆರ್ ಅಂತ ಕೊಟ್ಟಿರ್ತಾನೆ ನೋಡಿ. ಫಸ್ಟು ಡೆಫಿನೇಷನ್ ಕಾಪಿ ಮಾಡ್ಕೊಳ್ಳೋಣ. ಡೆಫಿನೇಷನ್ ಏನಿದೆ, an ellipse is a locus of the points in a plane. ನೋಡಿ ಡೆಫಿನೇಷನ್ ನೋಡೋಣ. ಫಸ್ಟು ಡಿಫೈನ್ ಎಲಿಪ್ಸ್ ಅಂತ ಕೇಳಿದ್ದಾನೆ. definition. An ellipse the locus of points in a plane, the sum of whose distance from two to fixed point is a constant. From to fixed point is a
ಕಾನ್ಸ್ಟೆಂಟ್ ವ್ಯಾಲ್ಯೂ. ಸೊ ಇಲ್ಲಿ 2 ಫಿಕ್ಸ್ಡ್ ಪಾಯಿಂಟ್ ಇರುತ್ತಲ್ಲ, ಅದನ್ನ ಏನಂತ ಕರಿತೀವಿ? ಫೋಕಿ ಆಫ್ ದ ಎಲಿಪ್ಸ್ ಅಂತ ಕರಿತೀವಿ. ಸೊ ಡೆಫಿನಿಷನ್ ಏನಾಗುತ್ತೆ? ಎಲಿಪ್ಸ್ ದ ಲೋಕಸ್ ಆಫ್ ಅ ಪಾಯಿಂಟ್ಸ್ ಇನ್ ಅ ಪ್ಲೇನ್, ದ ಸಮ್ ಆಫ್ whose distance from two fixed point is a constant value ಅಂತ. So this is a definition for ellipse, locus of the point. ನೋಡಿ ಇಲ್ಲಿ ಡೈಗ್ರಾಮ್ ನೋಡಿದ್ರೆ ಗೊತ್ತಾಗುತ್ತೆ. ಡೈಗ್ರಾಮ್ ಯಾವ ಥರ ಅಂದರೆ ನೋಡಿ, ಇವಾಗ ಎಕ್ಸ್ ಎಕ್ಸಸ್ ವೈ ಎಕ್ಸಸ್ ಮೇಲೆ ಎಲಿಪ್ಸ್ ಡ್ರಾ ಮಾಡಿದಾಗ ನೋಡಿ ಎಲಿಪ್ಸ್ ಈ ಥರ ಶೇಪಲ್ಲಿ ಬರುತ್ತೆ. ಸೊ ಸೆಂಟ್ರಲ್ ಏನಿರುತ್ತೆ? ಇಲ್ಲಿ ಓ ಇರುತ್ತೆ. ಆಮೇಲೆ ಇಲ್ಲಿ ಎಕ್ಸ್ ಡ್ಯಾಶ್ ಇರುತ್ತೆ, ವೈ ಮತ್ತು ವೈ ಡ್ಯಾಶ್ ಇರುತ್ತೆ. ಸೊ 2 ಫಿಕ್ಸ್ಡ್ ಪಾಯಿಂಟ್ ಇದೆಯಲ್ಲ, ಸೊ ನೋಡಿ ಎಲ್ಲಿ ಬರುತ್ತೆ? ಪೋಕಿ ಅಂತ ಕರಿತೀವಿ ಅದನ್ನೆರಡನ್ನು. ಈ ಕಡೆ ಒಂದು ಮತ್ತು ಈ ಕಡೆ ಒಂದು. ಇದನ್ನು F1 ಅಂತ ತಗೊಳ್ಳೋಣ, ಇದು F2 ಅಂತ ತಗೊಳ್ಳೋಣ. ಸೊ ಇಲ್ಲಿ ಪಾಯಿಂಟ್ ಪಿ, ಇಲ್ಲೊಂದು ಪಾಯಿಂಟ್ ಇರುತ್ತೆ, ಪಾಯಿಂಟ್ ಪಿ. ಸೊ ಇಲ್ಲಿ ನಾವು ಏನು ತಗೊಳ್ಳೋಣ? ಸಿ ಅಂತ, ಪಾಯಿಂಟ್ ಸಿ. ಏನಕ್ಕಂದ್ರೆ ಇಲ್ಲಿ ನೋಡಿ ಇದು ಬಿ ಆಗಿರುತ್ತೆ, ಇಲ್ಲಿ ಡಿ, ಇಲ್ಲಿ ಎ ಅಂತ. ಸೊ ಈ ಥರ ನೋಡಿ ಎಲಿಪ್ಸ್ ಅಂದರೆ ಏನಿದೆ? ಲೋಕಸ್ ಆಫ್ ದ ಪಾಯಿಂಟ್ ಇನ್ ಅ ಪ್ಲೇನ್, ದ ಸಮ್ ಆಫ್ ದ ಹೂಸ್ ಡಿಸ್ಟೆನ್ಸ್ ಫ್ರಮ್ 2 ಫಿಕ್ಸ್ಡ್ ಪಾಯಿಂಟ್. 2 ಫಿಕ್ಸ್ಡ್ ಪಾಯಿಂಟ್ ನೋಡಿ, ಫೋಕಿ 2 ಫಿಕ್ಸ್ಡ್ ಪಾಯಿಂಟ್ ಅಂದರೆ F1 F2 ಫ್ರಮ್ ದ ಡಿಸ್ಟೆನ್ಸ್. ಇಲ್ಲೇನಿದೆ? ಪಾಯಿಂಟ್ ಪಿ. ಸೊ ಇದೇನೇನಂತ ಹೇಳ್ತೀವಿ ನಾವು? ಎಲಿಪ್ಸ್ ಅಂತ. ಇವಾಗ ನೋಡಿ ಇಲ್ಲಿ ಏನೇನಿದೆ ಬರೆಯೋಣ. ಸೆಂಟರ್ ಯಾವುದಿದೆ ನಮಗೆ? ಓ ಇದೆ. ಲೆಟ್ ಓ ಬಿ ದ origin, O be the origin, and line from O through F1 and F2 ಎರಡು ಏನಿದೆ? ಬಿ ಎಕ್ಸ್ ಎಕ್ಸಿಸ್ ನೋಡಿ, ಎಕ್ಸ್ ಎಕ್ಸಿಸ್ ಮೇಲೆ ಇದೆ ಪೋಕಿ 1 and ಪೋಕಿ 2, and through O perpendicular to the x-axis, perpendicular to the x-axis, be the y-axis. ನೋಡಿ ಯಾವುದಕ್ಕೆ ಯಾವ್ದು ಪರ್ಪೆಂಡಿಕ್ಯುಲರ್ ಇದೆ? ಇಲ್ಲಿ ನೋಡಿ y-axis x-axisಗೆ ಪರ್ಪೆಂಡಿಕ್ಯುಲರ್ ಇದೆ. ಇವಾಗ ನಾವು ಇದು ಎಲಿಪ್ಸ್ದು ಏನು ಡೆರಿವೇಷನ್ ಕೇಳಿದ್ನಲ್ಲ, ಡೆರಿವೇಷನ್ ಮಾಡ್ಬೋದು ನೋಡಿ. ಡಿರೈವ್ ದ ಇಕ್ವೇಷನ್ ಆಫ್ ದ ಎಲಿಪ್ಸು ಇಲ್ಲಿ ಇದೆಯಲ್ಲ, ಇದನ್ನು ಸ್ಟ್ಯಾಂಡರ್ಡ್ ಫಾರ್ಮ್ ಆಸ್ ಎ ಎಕ್ಸ್ ಸ್ಕ್ವೇರ್. ಇಲ್ಲಿ ಎಲಿಪ್ಸ್ ಏನಿರುತ್ತೆ ನಮಗೆ? ಎಲಿಪ್ಸ್ ಇಕ್ವೇಷನ್ ಆಫ್ ಎಲಿಪ್ಸ್ ಏನು ಬರುತ್ತೆ? ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ ಎ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಡಿವೈಡೆಡ್ ಬೈ ಬಿ ಸ್ಕ್ವೇರ್ ಈಸ್ ಈಕ್ವಲ್ ಟು 1 ಅಂತ. ಸೊ ಇದನ್ನು ನಾವು ಶೋ ಮಾಡಬೇಕು, ಅಂದರೆ ಡಿರೈವ್ ಮಾಡಬೇಕು ಅಂತ. ಇವಾಗ ಡೈಗ್ರಾಮಲ್ಲಿ ಓ ಬಿ ದ ಒರಿಜಿನ್ ಆ್ಯಂಡ್ ಲೈನ್ ಫ್ರಮ್ ಓ ಥ್ರೂ F1 and F2 ಬಿ ಎಕ್ಸ್ ಎಕ್ಸಿಸ್ ಆ್ಯಂಡ್ ಥ್ರೂ ಓ perpendicular to the x-axis be the y-axis ಅಂತ. ಸೊ ಇವಾಗ F1 ಫಸ್ಟ್ ಪೋಕಿ, F1 ಏನಿರುತ್ತೆ? C, 0. ಅದೇ ಥರ ಆ್ಯಂಡ್ F2 ಸೆಕೆಂಡ್ ಪೋಕಿ, ಅಂದರೆ ಫಿಕ್ಸ್ಡ್ ಪಾಯಿಂಟನ್ನು ನಾವು ಪೋಕಿ ಅಂತ ಕರಿತೀವಿ ಎಲಿಪ್ಸಲ್ಲಿ, C, 0 ಅಂತ. ಇವಾಗ P ಆಫ್ ನೋಡಿ ಜಾಯಿನ್ ಮಾಡಿದ್ವಲ್ಲ, P ಆಫ್ x, y be any point on the ellipse, such that sum of the distance from P2 to ಪೋಕಿ. F1 and F2 ಏನಿದೆ ನಮಗೆ? ಪೋಕಿ ಅಂತ. B2A ಡಿಸ್ಟೆನ್ಸ್ ಎಲ್ಲಿಂದ? ಪಾಯಿಂಟ್ ಪಿ ಇಂದ ಪೋಕಿ 2 ಪೋಕೀಸ್ ಇದೆಯಲ್ಲ, ಸೊ ಡಿಸ್ಟೆನ್ಸ್ ಏನಾಗುತ್ತೆ ನಮಗೆ? 2A ಅಂತ. ಸೊ ಇವಾಗ ದಟ್ ಈಸ್ PF1 ಪ್ಲಸ್ PF2 ಈಸ್ ಈಕ್ವಲ್ ಟು ಏನಾಗಿರುತ್ತೆ ನಮಗೆ? 2A. ನಾವು ಇಲ್ಲಿ ಸೆಂಟೆನ್ಸಲ್ಲಿ ಹೇಳಿದ್ವಲ್ಲ, ಅದನ್ನು ಇಲ್ಲಿ ಇಕ್ವೇಷನ್ ಫಾರ್ಮಲ್ಲಿ ಬರ್ತಿದ್ದೀನಿ. ಇವಾಗ ಡಿಸ್ಟೆನ್ಸ್ ಫಾರ್ಮುಲಾ ಯೂಸ್ ಮಾಡಿದರೆ ಬೈ ಡಿಸ್ಟೆನ್ಸ್ ಫಾರ್ಮುಲಾ
ನೋಡಿ ಪೋಕಿಯನ್ನು ಯೂಸ್ ಮಾಡ್ಕೊಂಡ್ರೆ ಈ ಕಡೆ PF1 ಡಿಸ್ಟೆನ್ಸ್ ಏನಾಗುತ್ತೆ, PF1 ಅಂದರೆ ಎಕ್ಸ್ ಮೈನಸ್ ಸಿ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಮೈನಸ್ 0 ಹೋಲ್ ಸ್ಕ್ವೇರ್. ಏನಕ್ಕಂದರೆ ಪೋಕಿ ತೊಗೊಂಡಿದ್ವಿ ನಾವು C,0 ಎಕ್ಸ್ ಎಕ್ಸಿಸ್ ಸಿ ಅಂದರೆ x1 ಸಿ ಇದೆ, x2 ಏನಿದೆ ಸಿ ಇದೆ ಸೇಮ್. ಸೊ ಈಸ್ ಈಕ್ವಲ್ ಟು ಸಮ್ ಇದೆಯಲ್ಲ ಪ್ಲಸ್ ಇಲ್ಲಿ ನೋಡಿ PF2 ಅಂತಂದರೆ ಏನಾಗುತ್ತೆ ಸ್ಕ್ವೇರ್ ರೂಟ್ ಎಕ್ಸ್ ಮೈನಸ್ ಇದು F2 ಅಂತಂದರೆ F1 ಈ ಕಡೆ ತೊಗೊಂಡಿದ್ವಲ್ಲ, ಓಕೆ ಇದು F2 ಏನಾಗುತ್ತೆ ಮೈನಸ್ ಸಿ. ಸೊ ಇಲ್ಲೇನು ಬರುತ್ತೆ ಎಕ್ಸ್ ಮೈನಸ್ ಆಫ್ ಮೈನಸ್ ಸಿ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಮೈನಸ್ 0 ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಏನಿದೆ 2 ಇಂಟು ಎ ಅಂತ. ಸೊ ಸಿಂಪ್ಲಿಫಿಕೇಶನ್ ಸ್ಕ್ವೇರ್ ರೂಟ್ ಎಕ್ಸ್ ಮೈನಸ್ ಸಿ ಹೋಲ್ ಸ್ಕ್ವೇರ್ ವೈ ಮೈನಸ್ 0 ಅಂದರೆ ವೈ ಸ್ಕ್ವಯರ್ ಪ್ಲಸ್ ಸ್ಕ್ವೇರ್ ರೂಟ್ ಎಕ್ಸ್ ಪ್ಲಸ್ ಸಿ ಮೈನಸ್ ಆಫ್ ಮೈನಸ್ ಪ್ಲಸ್ ಆಗುತ್ತೆ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಈಸ್ ಈಕ್ವಲ್ ಟು 2y. ಸೊ ಇಲ್ಲಿ ರೂಟ್ ಎಕ್ಸ್ ಮೈನಸ್ ಸಿ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಈಸ್ ಈಕ್ವಲ್ ಟು ನೋಡಿ ಈ ರೂಟ್ ಎಕ್ಸ್ ಪ್ಲಸ್ ಸಿ ಓಕೆ ಇದನ್ನ ಇಲ್ಲೇ ತೊಗೊಂಡ್ಬಿಟ್ಟು ಓಕೆ ಎಕ್ಸ್ ಪ್ಲಸ್ ಸಿ ಹೋಲ್ ಸ್ಕ್ವೇರ್ ಇಲ್ಲೇ ತೊಗೊಂಡ್ಬಿಟ್ಟು ಪ್ಲಸ್ ವೈ ಸ್ಕ್ವೇರ್ 2a ದಿಸ್ ಟರ್ಮನ್ನು ಈ ಕಡೆ ತೊಗೊಂಡ್ರೆ ಮೈನಸ್ ರೂಟ್ ಎಕ್ಸ್ ಮೈನಸ್ ಸಿ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಸಿಂಪ್ಲಿಫಿಕೇಶನ್ ಫಸ್ಟ್ ಇಲ್ಲಿ ಏನು ತೊಗೊಂಡಿದ್ವಿ ಸಮ್ ಆಫ್ ದ ಡಿಸ್ಟೆನ್ಸ್ ಫ್ರಮ್ P ಟು ಪೋಕಿ ಬಿ ದ 2a ಅಂತ ಡಿಸ್ಟೆನ್ಸ್ ನೋಡಿ P ಇಂದ F1 P ಇಂದ F2 ಎರಡು ಸಮ್ ಮಾಡಿದಾಗ 2a ಡಿಸ್ಟೆನ್ಸ್. ಸೊ ಡಿಸ್ಟೆನ್ಸ್ ಫಾರ್ಮುಲಾ ಯೂಸ್ ಮಾಡಿದ್ರೆ PF1 ಅಂತಂದರೆ ಪೋಕಿ ಏನಿದೆ C,0 ಇದೆ, P ಪಾಯಿಂಟ್ ಏನಾಗಿರುತ್ತೆ ನಮಗೆ ಎಕ್ಸ್ ವೈ ಇಲ್ಲಿ ತೊಗೊಂಡಿದ್ದು. ಸೊ ಇವಾಗ ನೋಡಿ ಡೈರೆಕ್ಟಾಗಿ ಸಿಂಪ್ಲಿಫೈ ಮಾಡೋಕ್ಕಾಗೋದಿಲ್ಲ, ಇವಾಗ ಏನು ಮಾಡ್ತೀವಿ ನಾವು ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್, ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್. ನೋಡಿ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್ ಮಾಡಿದ್ರೆ ಸ್ಕ್ವೇರ್ ರೂಟ್ ಎಕ್ಸ್ ಪ್ಲಸ್ ಸಿ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಈ ಕಡೆ 2a ಮೈನಸ್ ರೂಟ್ ಎಕ್ಸ್ ಮೈನಸ್ ಸಿ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಹೋಲ್ ಸ್ಕ್ವೇರ್. ಇಲ್ಲೇನಾಗುತ್ತೆ ನಮಗೆ ಈ ಕಡೆ a ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾನ ಯೂಸ್ ಮಾಡ್ಕೊತೀವಿ. ಇಲ್ಲಿ ಡೈರೆಕ್ಟಾಗಿ ಕ್ಯಾನ್ಸಲ್ ಆಗುತ್ತೆ, ರೂಟ್ 2 ಸ್ಕ್ವೇರ್ ಕ್ಯಾನ್ಸಲ್ ಆಗಿಬಿಟ್ಟು ಎಕ್ಸ್ ಪ್ಲಸ್ ಸಿ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಈಸ್ ಈಕ್ವಲ್ ಟು ಇಲ್ಲಿ ನೋಡಿ 2a ಹೋಲ್ ಸ್ಕ್ವೇರ್ ಅಂದರೆ 4a ಸ್ಕ್ವೇರ್ ಪ್ಲಸ್ ಸ್ಕ್ವೇರ್ ರೂಟ್ ಎಕ್ಸ್ ಮೈನಸ್ ಸಿ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಹೋಲ್ ಸ್ಕ್ವೇರ್ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2 ಇಂಟು a ಇಂಟು ಬಿ ಅಂತಂದರೆ ರೂಟ್ ಎಕ್ಸ್ ಮೈನಸ್ ಸಿ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಸೊ ಇಲ್ಲಿ ಇವಾಗ ಎಕ್ಸ್ ಪ್ಲಸ್ ಸಿ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಈಸ್ ಈಕ್ವಲ್ ಟು 4 ಇಂಟು ಎ ಸ್ಕ್ವೇರ್ ಬಿಕಾಸ್ a ಮೈನಸ್ ಬಿ ಹೋಲ್ ಸ್ಕ್ವೇರ್ ಅಂದರೆ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab ಇದೆ ಫಾರ್ಮುಲಾ. ಸೊ ಇಲ್ಲಿ ರೂಟು ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ ಪ್ಲಸ್ ಎಕ್ಸ್ ಮೈನಸ್ ಸಿ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಮೈನಸ್ 2 ಇಂಟು 2 4a ಸ್ಕ್ವೇರ್ ರೂಟ್ ಎಕ್ಸ್ ಮೈನಸ್ ಸಿ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಸೊ ಇವಾಗ ನೋಡಿ ಇಲ್ಲಿ ವೈ ಸ್ಕ್ವೇರ್ ಇಲ್ಲಿ ವೈ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ, ಇಲ್ಲಿನೂ ಪ್ಲಸ್ ವೈ ಸ್ಕ್ವೇರ್ ಇದೆ ಇಲ್ಲಿ ಪ್ಲಸ್ ವೈ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ಸೊ ರಿಮೈನಿಂಗ್ ಏನು ಬರುತ್ತೆ ಇಲ್ಲಿ ಎಕ್ಸ್ ಪ್ಲಸ್ ಸಿ ಹೋಲ್ ಸ್ಕ್ವೇರ್ ಇದೆಯಲ್ಲ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಪ್ಲಸ್ 2cx ಅಂದರೆ 2ab ಅಂತ ಈಸ್ ಈಕ್ವಲ್ ಟು 4a ಸ್ಕ್ವೇರ್. ಇಲ್ಲಿನೂ ಕೂಡ ಎಕ್ಸ್ ಮೈನಸ್ ಸಿ a ಮೈನಸ್ ಬಿ ಹೋಲ್ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಮೈನಸ್ 2cx ಮೈನಸ್ 4a ಸ್ಕ್ವೇರ್ ರೂಟ್ ಎಕ್ಸ್ ಮೈನಸ್ ಸಿ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಇವಾಗ ಮತ್ತೆ ಯಾವ್ದು ಕ್ಯಾನ್ಸಲ್ ಆಗುತ್ತೆ ನೋಡಿ ಇಲ್ಲಿ ಎಕ್ಸ್ ಸ್ಕ್ವೇರ್ ಇಲ್ಲಿನೂ ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ, ಸಿ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ಸೊ ಇಲ್ಲಿ 2cx ರಿಮೈನಿಂಗ್ ಇದೆ ಮತ್ತು ಇಲ್ಲಿರೋ 2cx ಈ ಕಡೆ ತೊಗೊಂಡ್ರೆ ಪ್ಲಸ್ 2cx ಈಸ್ ಈಕ್ವಲ್ ಟು 4
a square minus 4a square root x minus c whole square plus y square. ನೆಕ್ಸ್ಟ್ ನೋಡಿ 2cx ಪ್ಲಸ್ 2cx ಏನಾಗುತ್ತೆ 4cx. 4cx ಈಸ್ ಈಕ್ವಲ್ ಟು ಇಲ್ಲಿ ನೋಡಿ 4 ಕಾಮನ್ ತಗೊಂಡ್ರೆ a ಸ್ಕ್ವೇರ್ ಮೈನಸ್ a ರೂಟ್ ಎಕ್ಸ್ ಮೈನಸ್ ಸಿ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಇವಾಗ ಇಲ್ಲಿರೋ 4 ಕ್ಯಾನ್ಸಲ್ ಆಯಿತು. ಇವಾಗ ಸಿ ಎಕ್ಸ್ ಈಸ್ ಈಕ್ವಲ್ ಟು ಏನು ಬರುತ್ತೆ a ಸ್ಕ್ವೇರ್ ಮೈನಸ್ a ಸ್ಕ್ವೇರ್ ರೂಟ್ ಎಕ್ಸ್ ಮೈನಸ್ ಸಿ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಇವಾಗ ನೋಡಿ ಸಿ ಎಕ್ಸನ್ನು ಈ ಕಡೆ ತಗೊಳ್ಳೋಣ, ಈ ಟರ್ಮ್ ಈ ಕಡೆ ತಗೊಂಡ್ರೆ ಪ್ಲಸ್ ಆಗುತ್ತೆ. ಎ ಇಂಟು ಸ್ಕ್ವೇರ್ ರೂಟ್ a into root x minus c whole square plus y square is equal to a square cx ಅನ್ನು ಈ ಕಡೆ ತಗೊಂಡ್ರೆ minus cx. ಸೊ ಇವಾಗ ಮತ್ತೆ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್, ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್. ಸೊ ನೋಡಿ ಏನು ಬರುತ್ತೆ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್ ಮಾಡಿದ್ರೆ a ಸ್ಕ್ವೇರ್ ರೂಟ್ x minus c whole square plus y square whole square is equal to a square minus cx whole square. ಸೊ ಇಲ್ಲಿ ಸ್ಕ್ವೇರ್ ರೂಟ್ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ, ಬಟ್ ಎಗೆ a ಸ್ಕ್ವೇರ್ ಬರುತ್ತೆ. a ಸ್ಕ್ವೇರ್ ಇಂಟು ಎಕ್ಸ್ ಮೈನಸ್ ಸಿ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಈಸ್ ಈಕ್ವಲ್ ಟು ಇಲ್ಲಿ ನೋಡಿ a ಮೈನಸ್ ಬಿ ಹೋಲ್ ಸ್ಕ್ವೇರ್ ಅಂದರೆ a ಸ್ಕ್ವೇರ್, ಇಲ್ಲಿ ಆಲ್ರೆಡಿ a ಪ್ಲೇಸಲ್ಲಿ ಸ್ಕ್ವೇರ್ ಇದೆ, ಸೊ 4 a ಟು ದಿ ಪವರ್ 4 ಪ್ಲಸ್ ಸಿ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಮೈನಸ್ 2 ಇಂಟು ಎ ಬಿ a ಸ್ಕ್ವೇರ್ ಇಂಟು ಸಿ ಎಕ್ಸ್. ಇಲ್ಲಿ ನೋಡಿ ಮತ್ತೆ ಸಿಂಪ್ಲಿಫಿಕೇಶನ್ a ಸ್ಕ್ವೇರ್ ಆ್ಯಸ್ ಇಟ್ ಈಸ್, ಇಲ್ಲಿ ಎಕ್ಸ್ ಮೈನಸ್ ಸಿ ಹೋಲ್ ಸ್ಕ್ವೇರ್ ಅಂದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವಯರ್ ಪ್ಲಸ್ ಮೈನಸ್ ಇರೋದಲ್ಲ ಎಕ್ಸ್ ಮೈನಸ್ ಸಿ ಅಂತಂದರೆ ಮೈನಸ್ 2ab a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab ಬರುತ್ತೆ. ಮೈನಸ್ 2cx ಪ್ಲಸ್ ವೈ ಸ್ಕ್ವೇರ್ ಈಸ್ ಈಕ್ವಲ್ ಟು a ಟು ದಿ ಪವರ್ 4 ಪ್ಲಸ್ ಸಿ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಮೈನಸ್ 2 ಇಂಟು a ಸ್ಕ್ವೇರ್ ಸಿ ಎಕ್ಸ್. ಇವಾಗ ಮಲ್ಟಿಪ್ಲೈ a ಸ್ಕ್ವೇರ್ ಇಂಟು ಎಕ್ಸ್ ಸ್ಕ್ವೇರ್ a ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಪ್ಲಸ್ a ಸ್ಕ್ವೇರ್ ಸಿ ಸ್ಕ್ವೇರ್ ಮೈನಸ್ 2 ಇಂಟು a ಸ್ಕ್ವೇರ್ ಸಿ ಎಕ್ಸ್ ಪ್ಲಸ್ ವೈ ಸ್ಕ್ವೇರ್ ಈಸ್ ಈಕ್ವಲ್ ಟು a ಟು ದಿ ಪವರ್ 4 ಪ್ಲಸ್ ಸಿ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಮೈನಸ್ 2 ಇಂಟು a ಸ್ಕ್ವೇರ್ ಸಿ ಎಕ್ಸ್. ನೋಡಿ ಯಾವುದಾದ್ರೂ ಕ್ಯಾನ್ಸಲ್ ಆಗುತ್ತಾ? ಕ್ಯಾನ್ಸಲ್ ಆದರೂ ಕ್ಯಾನ್ಸಲ್ ಮಾಡ್ಬೋದು. ಇಲ್ಲಿನೂ ಮೈನಸ್ 2 ಇಂಟು a ಸ್ಕ್ವೇರ್ ಸಿ ಎಕ್ಸು, ಈ ಕಡೆ ಮೈನಸ್, ಎರಡು ಸೈಡ್ ಲೆಫ್ಟ್ ಸೈಡು ಮತ್ತು ರೈಟ್ ಸೈಡ್ ಸೇಮ್ ಸೈನು ಸೇಮ್ ವೇರಿಯಬಲ್ ಇದ್ದಾಗ ಕ್ಯಾನ್ಸಲ್ ಆಗುತ್ತೆ, ಬಟ್ ಅದೇ ಅಪೋಸಿಟ್ ಸೈನ್ ಇದ್ದಾಗ ಕ್ಯಾನ್ಸಲ್ ಆಗೋದಿಲ್ಲ. ಇವಾಗ ನೋಡಿ ಏನು ರಿಮೈನಿಂಗ್ ಆಯಿತು ನಮಗೆ a ಸ್ಕ್ವಯರ್ ಎಕ್ಸ್ ಸ್ಕ್ವಯರ್ ಸಿ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಈ ಕಡೆ ತೊಗೊಂಡ್ರೆ ಮೈನಸ್ ಸಿ ಸ್ಕ್ವೇರ್ ಎಕ್ಸ್ ಸ್ಕ್ವಯರ್, ಸಾರಿ ಇಲ್ಲಿ a ಸ್ಕ್ವೇರ್ ಎಲ್ಲಕ್ಕೂ ಮಲ್ಟಿಪ್ಲ್ ಆಗುತ್ತಲ್ಲ, ಈ ವೈ ಸ್ಕ್ವೇರ್ಗೂ ಕೂಡ ಮಲ್ಟಿಪ್ಲ್ ಆಗುತ್ತೆ. ಸಾರಿ ಅದು ಮಿಸ್ ಆಯ್ತು ಇಲ್ಲಿ. ಸೊ a ಸ್ಕ್ವೇರ್ ಇಂಟು ವೈ ಸ್ಕ್ವೇರ್ ಆಗುತ್ತೆ. a ಸ್ಕ್ವೇರ್ ಇಂಟು ವೈ ಸ್ಕ್ವೇರ್. ಸೊ ಇಲ್ಲೇನು ಬಂತು a ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಇಲ್ಲೇ ಇದೆ. ಸೊ ಈ ಕಡೆ ಇರೋ ಪ್ಲಸ್ ಸಿ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಈ ಕಡೆ ತೊಗೊಂಡ್ರೆ ಏನಾಯ್ತು ನಮಗೆ ಮೈನಸ್ ಸಿ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಪ್ಲಸ್ a ಸ್ಕ್ವಯರ್ ವೈ ಸ್ಕ್ವೇರ್ ಈಸ್ ಈಕ್ವಲ್ ಟು a ಟು ದಿ ಪವರ್ 4. ನೋಡಿ ಈ ಕಡೆ ಯಾವುದಾದ್ರೂ ರಿಮೈನಿಂಗ್ ಇದೆಯಾ?
ಎ ಸ್ಕ್ವೇರ್ ಸಿ ಸ್ಕ್ವೇರ್. ಸೊ ಮೈನಸ್ ಎ ಸ್ಕ್ವೇರ್ ಸಿ ಸ್ಕ್ವೇರ್. ಇವಾಗ ಇಲ್ಲಿ ಯಾವುದಾದ್ರೂ ಕಾಮನ್ ಬರುತ್ತಾ ನೋಡೋಣ. ಎಕ್ಸ್ ಸ್ಕ್ವೇರ್ ಕಾಮನ್ ತಗೊಂಡ್ರೆ ಎ ಸ್ಕ್ವೇರ್ ಮೈನಸ್ ಸಿ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಇಂಟು ವೈ ಸ್ಕ್ವೇರ್ ಈಸ್ ಈಕ್ವಲ್ ಟು, ಇಲ್ಲಿ ಕಾಮನ್ ಎ ಸ್ಕ್ವೇರ್ ತಗೋಬೋದಾ? ಎ ಸ್ಕ್ವೇರ್ ಕಾಮನ್ ತಗೊಂಡ್ರೆ ಎ ಸ್ಕ್ವಯರ್ ಮೈನಸ್ ಸಿ ಸ್ಕ್ವೇರ್. ನೋಡಿ ಎ ಸ್ಕ್ವೇರ್ ರಿಮೇನಿಂಗ್ ಇದೆ. ಇವಾಗ ಡಿವೈಡ್ ಮಾಡಬೇಕು. ನಮಗೆ ಎಕ್ಸ್ ಸ್ಕ್ವೇರ್ ಬೈ ಎ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಬೈ ಬಿ ಸ್ಕ್ವೇರ್ ಈಸ್ ಈಕ್ವಲ್ ಟು 1 ಬರಬೇಕಲ್ಲ. ಸೊ ಅದಕ್ಕೆ ಡಿವೈಡಿಂಗ್ ಬೈ ಎ ಸ್ಕ್ವೇರ್ ಇಂಟು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಸೊ ಇವಾಗ ಏನು ಬರುತ್ತೆ? ಎ ಎಕ್ಸ್ ಸ್ಕ್ವಯರ್ ಇಂಟು ಎ ಸ್ಕ್ವೇರ್ ಮೈನಸ್ ಸಿ ಸ್ಕ್ವೇರ್ ಡಿವೈಡೆಡ್ ಬೈ ಎ ಸ್ಕ್ವೇರ್ ಇಂಟು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಮೈನಸ್ ಸಿ ಸ್ಕ್ವೇರ್ ಡಿವೈಡ್ ಮಾಡಬೇಕು. ಏನಕ್ಕಂದ್ರೆ ನೋಡಿ ಎ ಸ್ಕ್ವೇರ್ ಮೈನಸ್ ಸಿ ಸ್ಕ್ವೇರ್ ಇದೆಯಲ್ಲ ಇಲ್ಲಿ. ಸೊ ಎ ಸ್ಕ್ವೇರ್ ಮೈನಸ್ ಸಿ ಸ್ಕ್ವೇರ್ ಅಂದರೆ ಕ್ಯಾನ್ಸಲ್ ಆಗ್ಬಿಡುತ್ತೆ ನಮಗೆ. ಇಲ್ಲಿ ಸಿ ಸ್ಕ್ವೇರ್ ನೋಡಿ ಎ ಸ್ಕ್ವೇರ್ ಮೈನಸ್ ಸಿ ಸ್ಕ್ವೇರ್. ಸೊ ಇವಾಗ ಇಲ್ಲಿ ನೋಡಿ ಎ ಸ್ಕ್ವಯರ್ ಇಂಟು ವೈ ಸ್ಕ್ವೇರ್ ಡಿವೈಡೆಡ್ ಬೈ ಎ ಸ್ಕ್ವೇರ್ ಮೈನಸ್ ಸಿ ಸ್ಕ್ವೇರ್. ಎ ಸ್ಕ್ವೇರ್ ಇಂಟು ಎ ಸ್ಕ್ವೇರ್ ಮೈನಸ್ ಸಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಸ್ಕ್ವೇರ್ ಇಂಟು ಎ ಸ್ಕ್ವೇರ್ ಮೈನಸ್ ಸಿ ಸ್ಕ್ವೇರ್ ಡಿವೈಡೆಡ್ ಬೈ ಎ ಸ್ಕ್ವೇರ್ ಮೈನಸ್ ಸಿ ಸ್ಕ್ವೇರ್. ಸೊ ಇಲ್ಲಿ ಎ ಸ್ಕ್ವೇರ್ ಮೈನಸ್ ಸಿ ಸ್ಕ್ವೇರ್, ಇಲ್ಲಿ ಎ ಸ್ಕ್ವೇರ್ ಮೈನಸ್ ಸಿ ಸ್ಕ್ವೇರ್, ಇಲ್ಲಿ ಎ ಸ್ಕ್ವೇರ್ ಮೈನಸ್ ಸಿ ಸ್ಕ್ವೇರ್, ಎ ಸ್ಕ್ವೇರ್ ಮೈನಸ್ ಸಿ ಸ್ಕ್ವೇರ್. ಸೊ ರಿಮೈನಿಂಗ್ ಏನು ಬರುತ್ತೆ ಇಲ್ಲಿ? ಎಕ್ಸ್ ಸ್ಕ್ವೇರ್ ಬೈ ಎ ಸ್ಕ್ವೇರ್ ಪ್ಲಸ್ ಇಲ್ಲಿ ಎ ಸ್ಕ್ವೇರ್ ಕ್ಯಾನ್ಸಲ್ ಆಗಿಬಿಟ್ಟು ವೈ ಸ್ಕ್ವೇರ್ ಡಿವೈಡೆಡ್ ಬೈ ಎ ಸ್ಕ್ವೇರ್ ಮೈನಸ್ ಸಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಸ್ಕ್ವೇರ್. ಇವಾಗ ನೋಡಿ ಎ ಸ್ಕ್ವೇರ್ ಕ್ಯಾನ್ಸಲ್ ಆಗಿಬಿಟ್ಟು 1 ಬರುತ್ತೆ. ಎ ಸ್ಕ್ವೇರ್ ಇಂಟು ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಇದೆಯಲ್ಲ. ಸೊ ಕ್ಯಾನ್ಸಲ್ ಆಗುತ್ತೆ, ಫುಲ್ ಟರ್ಮ್ ಕ್ಯಾನ್ಸಲ್ ಆಗಿಬಿಟ್ಟು 1 ಈಸ್ ರಿಮೈನಿಂಗ್ ರೈಟ್ ಸೈಡ್. ಎರಡು ಸೈಡ್ ಡಿವೈಡ್ ಮಾಡ್ತಾ ಇದ್ದೀವಿ ನಾವು ಏನನ್ನು, ಎ ಸ್ಕ್ವೇರ್ ಇಂಟು ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರನ್ನು. ಸೊ 1 ಬಂತು. ಇವಾಗ ಇಲ್ಲಿ ನೋಡಿ ಎ ಸ್ಕ್ವೇರ್ ಈಸ್ ಈಕ್ವಲ್ ಟು ಏನಿದೆ, ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಇದೆ. ಸೊ ಇಲ್ಲಿ ಬಿ ಸ್ಕ್ವೇರ್ ಸಪ್ರೇಟ್ ಮಾಡಿದಾಗ ಎ ಸ್ಕ್ವಯರ್ ಮೈನಸ್ ಸಿ ಸ್ಕ್ವೇರ್. ಸೊ ಎಕ್ಸ್ ಸ್ಕ್ವೇರ್ ಬೈ ಎ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಡಿವೈಡೆಡ್ ಬೈ ಎ ಸ್ಕ್ವೇರ್ ಮೈನಸ್ ಸಿ ಸ್ಕ್ವೇರ್ ಇಸ್ ಬಿ ಸ್ಕ್ವೇರ್ ಈಸ್ ಈಕ್ವಲ್ ಟು 1. ಸೊ ನೋಡಿ ನಮಗೆ ಏನು ಬೇಕಿತ್ತು? ಇಕ್ವೇಷನ್ ಆಫ್ ಎಲಿಪ್ಸ್. ನೋಡಿ ಏನಿದೆ ನೋಡೋಣ ಫಸ್ಟಿಂದ. ಡಿಫೈನ್ ellipse and derive the equation of the ellipse in standard formula. So as a x square by a square plus y square by b square is equal to 1 ಇದೆ. Definition ಏನಿದೆ? An ellipse, the locus of a point in a plane, the sum of the whose distance from two fixed point is a constant value ಅಂತ ಇದೆ ಡೆಫಿನಿಷನ್ ಆಯಿತು. ಇವಾಗ ಡೆರಿವೇಷನ್ ನೋಡೋಣ. ಡೆರಿವೇಷನ್ ನೋಡಿ, ಇಲ್ಲಿ ಎಲಿಪ್ಸ್ ಅಂತ ತಗೊಂಡಾಗ ಎಕ್ಸ್ ಎಕ್ಸಿಸ್ ವೈ ಎಕ್ಸಿಸ್ ಇದೆ. ಸೊ ಎಲಿಪ್ಸ್ ನೋಡಿ, ಸೊ ಇಲ್ಲಿ ಪಾಯಿಂಟ್ ಪಿ ಇದೆ. ಸೊ P1 ಆ್ಯಂಡ್ P2 ಇಲ್ಲೇನಿತ್ತು ನಮಗೆ? ಎಲಿಪ್ಸ್ ಲೋಕಸ್ ಆಫ್ ಅ ಪಾಯಿಂಟ್ಸ್ ಇನ್ ಅ ಪ್ಲೇನ್, ದ ಸಮ್ ಆಫ್ ಹೂಸ್ ಡಿಸ್ಟೆನ್ಸ್ ಫ್ರಮ್ ಟೂ ಫಿಕ್ಸ್ಡ್ ಪಾಯಿಂಟ್ ಏನಾಗಿರುತ್ತೆ ನಮಗೆ? 2 ಪೋಕೀಸ್ F1 ಆ್ಯಂಡ್ F2 ಅಂತ. ಸೊ ಇವಾಗ ಎಲಿಪ್ಸ್ ಏನಿದೆ ನಮಗೆ ಇಕ್ವೇಷನ್ನು ಎಕ್ಸ್ ಸ್ಕ್ವೇರ್ ಬೈ ಎ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಬೈ ಬಿ ಸ್ಕ್ವೇರ್ ಈಸ್ ಈಕ್ವಲ್ ಟು 1 ಅಂತ. ಸೊ ಇವಾಗ ನೋಡಿ, ಲೆಟ್ ಓ ಬಿ ದ ಒರಿಜಿನ್, ಲೈನ್ ಫ್ರಮ್ ಓ ಥ್ರೂ F1 ಆ್ಯಂಡ್ F2 ಬಿ ಎಕ್ಸ್ ಎಕ್ಸಸ್, ಇಲ್ಲಿ ಎಕ್ಸ್ ಎಕ್ಸಸ್ ಆಗಬೇಕು, ಆ್ಯಂಡ್ ಥ್ರೂ ಓ ಪರ್ಪೆಂಡಿಕ್ಯುಲರ್ ಟು ಎಕ್ಸ್ ಎಕ್ಸಸ್ ಬಿ ದ ವೈ ಎಕ್ಸಸ್. ಸೊ ಇವಾಗ F1 ಏನಿರುತ್ತೆ? C,0, F2 minus C,0. So P of x, y be the any point on the ellipse such that sum of the distance from P to 2 foci be 2a. ನೋಡಿ P ಇಂದ F1,
ಮತ್ತು ಪಿ ಇಂದ F2 ಎರಡನ್ನ ಎಡಿಷನ್ ಮಾಡಿದಾಗ ನಮಗೇನು ಬರುತ್ತೆ 2a ಅಂತ ತೊಗೊಂಡಿದ್ವಿ, ಬಿ ದ 2a ಅಂತ. ಇವಾಗ ಡಿಸ್ಟೆನ್ಸ್ ಫಾರ್ಮುಲಾ PF1 ಅಂದರೆ ಪಿ ಅಂದರೆ x, y ಇದೆ. ಸೊ ಅಲ್ಲಿ ಏನಾಗಿರುತ್ತೆ, ಇದು x2 y2, ಇದು x1 y1. PF1 ತಗೊಂಡಾಗ ಡಿಸ್ಟೆನ್ಸ್ ಫಾರ್ಮುಲಾ x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್ ಪ್ಲಸ್ PF2 ಇದು ಸೇಮ್ x2 y2, ಇಲ್ಲೇನಾಗುತ್ತೆ x1 y1 ಆಗುತ್ತೆ. ಸೊ ಇಲ್ಲಿ ಪ್ಲಸ್ PF2 ಅಂದಾಗ ಸ್ಕ್ವೇರ್ ರೂಟ್ x ಮೈನಸ್ ಆಫ್ ಮೈನಸ್ ಸಿ ಸ್ಕ್ವೇರ್, ಬಿಕಾಸ್ ಇಲ್ಲಿ ಮೈನಸ್ ಸಿ 0 ಇದೆ. ಸೊ ಮೈನಸ್ ಸಿ ಹೋಲ್ ಸ್ಕ್ವೇರ್ ಪ್ಲಸ್ y ಮೈನಸ್ 0 ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು 2a. ನೋಡಿ ಬ್ರಾಕೆಟ್ ಒಳಗಡೆ x ಮೈನಸ್ ಸಿ ಹೋಲ್ ಸ್ಕ್ವೇರ್ ಆ್ಯಸ್ ಇಟ್ ಈಸ್, y ಮೈನಸ್ 0 ಅಂದರೆ y ಸ್ಕ್ವೇರ್ ಪ್ಲಸ್ ಸ್ಕ್ವೇರ್ ರೂಟ್ x ಮೈನಸ್ ಆಫ್ ಮೈನಸ್ ಸಿ ಹೋಲ್ ಸ್ಕ್ವೇರ್ ಅಂದರೆ ಪ್ಲಸ್ ಸಿ ಎಕ್ಸ್ ಪ್ಲಸ್ ಸಿ ಹೋಲ್ ಸ್ಕ್ವೇರ್ ಪ್ಲಸ್ y ಮೈನಸ್ 0 ಇಸ್ y ಸ್ಕ್ವೇರ್ ಈಸ್ ಈಕ್ವಲ್ ಟು 2a. ನೋಡಿ ಇವಾಗ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್ ಇಲ್ಲೇನು ಮಾಡಿದ್ವಿ ನಾವು, ಎಕ್ಸ್ ಪ್ಲಸ್ ಸಿ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರನ್ನು ಇಲ್ಲೇ ಸ್ಕ್ವೇರ್ ರೂಟ್ ಇದನ್ನು ಇಲ್ಲೇ ಇಟ್ಕೊಂಡ್ಬಿಟ್ಟು ರೂಟ್ ಎಕ್ಸ್ ಮೈನಸ್ ಸಿ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಈ ಕಡೆ ತೊಗೊಂಡ್ರೆ ಮೈನಸ್. ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್ ಮಾಡಿದಾಗ ನೋಡಿ ಸಿಂಪ್ಲಿಫೈ, ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡಿಬಿಟ್ಟು ಎಕ್ಸ್ ಪ್ಲಸ್ ಸಿ, ನೋಡಿ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿಬಿಟ್ಟು ಎಕ್ಸ್ ಪ್ಲಸ್ ಸಿ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಇಲ್ಲಿ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ, ಎ ಅಂದರೆ 2a, ಬಿ ಅಂದರೆ ರೂಟ್ ಎಕ್ಸ್ ಮೈನಸ್ ಸಿ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಅಂತ. ಸೊ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab. ಇವಾಗ ನೋಡಿ ಎಕ್ಸ್ ಪ್ಲಸ್ ಸಿ ಹೋಲ್ ಸ್ಕ್ವೇರ್ ಆ್ಯಸ್ ಇಟ್ ಈಸ್ ಪ್ಲಸ್ ವೈ ಸ್ಕ್ವೇರ್, ಇಲ್ಲಿ 4a ಸ್ಕ್ವೇರ್ ಆ್ಯಸ್ ಇಟ್ ಈಸ್, ಸ್ಕ್ವೇರ್ ರೂಟ್ ಸ್ಕ್ವೇರ್ ಕ್ಯಾನ್ಸಲ್ ಆಗಿಬಿಟ್ಟು ಎಕ್ಸ್ ಮೈನಸ್ ಸಿ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಮೈನಸ್ 2 ಇಂಟು 2 4a ಇಂಟು ರೂಟ್ ಎಕ್ಸ್ ಮೈನಸ್ ಸಿ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ನೋಡಿ ಇಲ್ಲಿ ಪ್ಲಸ್ ವೈ ಸ್ಕ್ವೇರ್, ಇಲ್ಲಿ ಪ್ಲಸ್ ವೈ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ರೈಟ್ ಸೈಡು ಲೆಫ್ಟ್ ಸೈಡು ಸೇಮ್ ವೇರಿಯೇಬಲ್ ಸೇಮ್ ಸೈನ್ ಇದ್ದರೆ ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ ಎಕ್ಸ್ ಪ್ಲಸ್ ಸಿ ಹೋಲ್ ಸ್ಕ್ವೇರ್ ಅಂದರೆ ಇಲ್ಲಿ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಯೂಸ್ ಮಾಡಿದಾಗ, ಮತ್ತು ಇಲ್ಲಿ ಎಕ್ಸ್ ಮೈನಸ್ ಸಿ ಹೋಲ್ ಸ್ಕ್ವೇರ್ ಅಂದರೆ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ. ಆವಾಗ ಎಕ್ಸ್ ಸ್ಕ್ವೇರ್ ಸಿ ಸ್ಕ್ವೇರ್, ಇಲ್ಲಿ ಎಕ್ಸ್ ಸ್ಕ್ವೇರ್ ಸಿ ಸ್ಕ್ವೇರ್ ಕ್ಯಾನ್ಸಲ್ ಆಗಿಬಿಟ್ಟು ನೋಡಿ 2cx, ಮತ್ತು ಇಲ್ಲಿರೋ ಮೈನಸ್ 2x ಈ ಕಡೆ ತೊಗೊಂಡ್ರೆ ಪ್ಲಸ್ 2cx, 4a ಸ್ಕ್ವೇರ್ ಮೈನಸ್ 4a ರೂಟ್ ಎಕ್ಸ್ ಮೈನಸ್ ಸಿ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಇವಾಗ 2 ಎರಡು ಸೇಮ್ ಇದೆ, ಸಿ ಎಕ್ಸ್ ಅಂದರೆ 2 ಟೈಮ್ಸ್ 4 ಟೈಮ್ಸ್ cx. ಇಲ್ಲಿ 4 ಕಾಮನ್ ತೊಗೊಂಡಾಗ ಎ ಸ್ಕ್ವೇರ್ ಮೈನಸ್ ಎ ಇಂಟು ರೂಟ್ ಎಕ್ಸ್ ಮೈನಸ್ ಸಿ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. 4 ಕ್ಯಾನ್ಸಲ್ ಲೆಫ್ಟ್ ಸೈಡ್ ರೈಟ್ ಸೈಡ್. ಸೊ ಏನು ಬಂತು, cx ಈಸ್ ಈಕ್ವಲ್ ಟು ಎ ಸ್ಕ್ವೇರ್ ಮೈನಸ್ ಎ ಇಂಟು ರೂಟ್ ಎಕ್ಸ್ ಮೈನಸ್ ಸಿ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಇಲ್ಲಿ ನೋಡಿ ಮತ್ತೆ ಎ ಇಂಟು ರೂಟ್ ಎಕ್ಸ್ ಮೈನಸ್ ಸಿ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಈ ಕಡೆ ತೊಗೊಂಡ್ಬಿಟ್ಟು cx ಅನ್ನು ಈ ಕಡೆ ಕಳಿಸ್ಕೊಂಡ್ರೆ ಎ ಸ್ಕ್ವೇರ್ ಮೈನಸ್ cx. ಮತ್ತೆ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್ ಮಾಡಿದಾಗ ನೋಡಿ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ, ಎಗೆ ಸ್ಕ್ವೇರ್ ಬರುತ್ತೆ, ಎ ಸ್ಕ್ವೇರ್ ಇಂಟು ಎಕ್ಸ್ ಮೈನಸ್ ಸಿ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಈ ಕಡೆ ಎ ಸ್ಕ್ವೇರ್ ಮೈನಸ್ ಸಿ ಎಕ್ಸ್ ಅಂದರೆ ಎ ಅಂದರೆ ಎ ಸ್ಕ್ವೇರ್, ಬಿ ಅಂದರೆ ಸಿ ಎಕ್ಸ್, ಎ ಮೈನಸ್ ಬಿ ಹೋಲ್ ಸ್ಕ್ವೇರ್, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab ಫಾರ್ಮುಲಾ ಇದೆಯಲ್ಲ. ಸೊ a ಟು ದಿ 4 ಪ್ಲಸ್ ಸಿ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಮೈನಸ್ 2 ಇಂಟು ಎ ಸ್ಕ್ವೇರ್ ಇಂಟು ಸಿ ಎಕ್ಸ್. ಇಲ್ಲಿ ಮತ್ತೆ ಎಕ್ಸ್ ಮೈನಸ್ ಸಿ ಅಂದರೆ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್, ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಮೈನಸ್ 2cx ಪ್ಲಸ್ ವೈ ಸ್ಕ್ವೇರ್. ಸೊ ಎ ಸ್ಕ್ವೇರ್ ಈಚ್ ಟರ್ಮ್ ಮಲ್ಟಿಪ್ಲೈ ಮಾಡಿದಾಗ ಎ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಸಿ ಸ್ಕ್ವೇರ್ ಮೈನಸ್ 2 ಇಂಟು ಎ ಸ್ಕ್ವೇರ್ ಇಂಟು cx ಪ್ಲಸ್ ಎ ಸ್ಕ್ವೇರ್ ಇಂಟು ವೈ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಟು ದಿ 4 ಪ್ಲಸ್ ಸಿ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಮೈನಸ್ 2 ಇಂಟು ಎ ಸ್ಕ್ವೇರ್ cx. ಇಲ್ಲಿ ನೋಡಿ ಮತ್ತೆ ಇಲ್ಲಿನೂ ಮೈನಸ್ 2 ಇಂಟು ಎ ಸ್ಕ್ವೇರ್ cx ಇದೆ, ಮೈನಸ್ 2 ಇಂಟು ಎ ಸ್ಕ್ವೇರ್ cx. ಎರಡು ಸೈನ್ ಸೇಮ್ ಇರೋದ್ರಿಂದ ಕ್ಯಾನ್ಸಲ್ ಆಗುತ್ತೆ, ಅಪೋಸಿಟ್ ಸೈನ್ ಇದ್ದರೆ ಕ್ಯಾನ್ಸಲ್ ಆಗುತ್ತೆ. ಸೊ ಇವಾಗ ಎ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಆ್ಯಸ್ ಇಟ್ ಈಸ್, ಇಲ್ಲಿರೋ ಸಿ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಈ ಕಡೆ ತೊಗೊಂಡ್ರೆ ಮೈನಸ್ ಸಿ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಮತ್ತು ಪ್ಲಸ್ ಎ ಸ್ಕ್ವೇರ್ ವೈ ಸ್ಕ್ವೇರ್ ಆ್ಯಸ್ ಇಟ್ ಈಸ್ ಈಕ್ವಲ್ ಟು ಎ ಟು ದಿ 4 ಮೈನಸ್ ಎ ಸ್ಕ್ವೇರ್. ನೋಡಿ ಇಲ್ಲಿರೋದು ಪ್ಲಸ್ ಎ ಸ್ಕ್ವೇರ್ ಸಿ ಸ್ಕ್ವೇರ್ ಇದೆಯಲ್ಲ, ಈ ಕಡೆ ತೊಗೊಂಡಾಗ ಮೈನಸ್ ಎ ಸ್ಕ್ವೇರ್ ಸಿ ಸ್ಕ್ವೇರ್. ಕಾನ್ಸ್ಟೆಂಟ್ ಇದೆಯಲ್ಲ, ವೇರಿಯೇಬಲ್ ಒಂದು ಸೈಡ್ ಕಾನ್ಸ್ಟೆಂಟ್ ಒಂದು ಸೈಡ್ ಆ ಥರ. ಸೊ ಇಲ್ಲಿ ಎಕ್ಸ್ ಸ್ಕ್ವೇರ್ ಕಾಮನ್ ತೊಗೊಂಡ್ರೆ ಎ ಸ್ಕ್ವೇರ್ ಮೈನಸ್ ಸಿ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಇಂಟು ವೈ ಸ್ಕ್ವೇರ್ ಈಸ್ ಈಕ್ವಲ್ ಟು ಇಲ್ಲಿ ಎ ಸ್ಕ್ವೇರ್ ಕಾಮನ್ ತೊಗೊಂಡಾಗ ಎ ಸ್ಕ್ವೇರ್ ಮೈನಸ್ ಸಿ ಸ್ಕ್ವೇರ್. ಇವಾಗ ಡಿವೈಡಿಂಗ್ ಬೈ ಎ ಸ್ಕ್ವೇರ್ ಇಂಟು ಎ ಸ್ಕ್ವೇರ್ ಮೈನಸ್ ಸಿ ಸ್ಕ್ವೇರ್ ಮಾಡಿದ್ರೆ ಇಲ್ಲಿ ಎ ಸ್ಕ್ವೇರ್ ಮೈನಸ್ ಸಿ ಸ್ಕ್ವೇರ್ ಡಿವೈಡೆಡ್ ಬೈ ಎ ಸ್ಕ್ವೇರ್ ಮೈನಸ್ ಸಿ ಸ್ಕ್ವೇರ್ ಕ್ಯಾನ್ಸಲ್ ಆಗಿಬಿಟ್ಟು ರಿಮೈನಿಂಗ್ ಎಕ್ಸ್ ಸ್ಕ್ವೇರ್ ಬೈ ಎ ಸ್ಕ್ವೇರ್. ಇಲ್ಲಿ ಎ ಸ್ಕ್ವೇರ್ ಕ್ಯಾನ್ಸಲ್ ಆಗಿಬಿಟ್ಟು ವೈ ಸ್ಕ್ವೇರ್ ಡಿವೈಡೆಡ್ ಬೈ ಎ ಸ್ಕ್ವೇರ್ ಮೈನಸ್ ಸಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಈ ಕಡೆ ಎ ಸ್ಕ್ವೇರ್ ಇಂಟು ಎ ಸ್ಕ್ವೇರ್ ಮೈನಸ್ ಸಿ ಸ್ಕ್ವೇರ್ ಡಿವೈಡೆಡ್ ಬೈ ಎ ಸ್ಕ್ವೇರ್ ಇಂಟು ಎ ಸ್ಕ್ವೇರ್ ಮೈನಸ್ ಸಿ ಸ್ಕ್ವೇರ್ ಕ್ಯಾನ್ಸಲ್ ಆಗಿಬಿಟ್ಟು 1 ಬರುತ್ತೆ. ಇಲ್ಲಿ ಎಕ್ಸ್ ಸ್ಕ್ವೇರ್ ಬೈ ಎ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಡಿವೈಡೆಡ್ ಬೈ ಎ ಸ್ಕ್ವೇರ್ ಮೈನಸ್ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು 1 ಇದೆಯಲ್ಲ, ಎ ಸ್ಕ್ವೇರ್ ಮೈನಸ್ ಸಿ ಸ್ಕ್ವೇರ್ ಅಂದರೆ ಏನಾಗುತ್ತೆ ಬಿ ಸ್ಕ್ವೇರ್. ಸೊ ಎಕ್ಸ್ ಸ್ಕ್ವೇರ್ ಬೈ ಎ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಡಿವೈಡೆಡ್ ಬೈ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು 1. ದಿಸ್ ಈಸ್ ಅ ರಿಕ್ವೈರ್ಡ್ ಇಕ್ವೇಷನ್ ಆಫ್ ದ ಎಲಿಪ್ಸ್ ಅಂತ.
ನೆಕ್ಸ್ಟ್ ನೋಡಿ 47. 46 2 ಬರುತ್ತೆ, ಐದರ್ ದಿಸ್ ಆರ್ ದ್ಯಾಟ್ ಅಂದರೆ ಯಾವುದಾದ್ರೂ ಒಂದನ್ನು ಸಾಲ್ವ್ ಮಾಡ್ಬೋದು. 46 ಅದು 6 ಮಾರ್ಕ್ಸಿಗಿರುತ್ತೆ. ಇಲ್ಲಿ ಫೈಂಡ್ ದಿ ಡೆರಿವೇಟಿವ್ ಆಫ್, ಇಲ್ಲಿ 46 2 ಕ್ವಶನ್ 2 ಬರುತ್ತೆ, ಯಾವುದಾದ್ರೂ ಒಂದನ್ನು 4 ಮಾರ್ಕ್ ಕ್ವಶನ್ ಇರುತ್ತೆ. ಸೊ 47 ಏನಿದೆ ನೋಡೋಣ. ಫೈಂಡ್ ದಿ ಡೆರಿವೇಟಿವ್ ಆಫ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಟು ದಿ ಪವರ್ 5 ಮೈನಸ್ ಕಾಸ್ ಎಕ್ಸ್ ಡಿವೈಡೆಡ್ ಬೈ ಸೈನ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಕೊಟ್ಟಿದ್ದಾನೆ. ಸೊ ಕೊಟ್ಟಿರೋದೇನಿದೆ, ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಟು ದಿ ಪವರ್ 5 ಮೈನಸ್ ಕಾಸ್ ಎಕ್ಸ್ ಡಿವೈಡೆಡ್ ಬೈ ಸೈನ್ ಎಕ್ಸ್. ಸೊ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಇಲ್ಲೇನು ಯೂಸ್ ಮಾಡ್ತೀವಿ ನಾವು, ಯು ಬೈ ವಿ ರೂಲಲ್ಲಿದೆ, ಅಂದರೆ ಕೋಶಂಟ್ ರೂಲ್ ಅಂತ ಕೂಡ ಹೇಳ್ಬೋದು. ಡಿ ಬೈ ಡಿ ಎಕ್ಸ್ ಆಫ್ ಯು ಬೈ ವಿ ಈಸ್ ಈಕ್ವಲ್ ಟು, ನೋಡಿ, ವಿ ಆ್ಯಸ್ ಇಟ್ ಈಸ್ ಯು ಡಿಫ್ರೆನ್ಷಿಯೇಷನ್ ಯು ಡ್ಯಾಶ್ ಮೈನಸ್ ಯು ಆ್ಯಸ್ ಇಟ್ ಈಸ್ ವಿ ಡಿಫ್ರೆನ್ಷಿಯೇಷನ್ ಓಲ್ ಡಿವೈಡೆಡ್ ಬೈ ವಿ ಸ್ಕ್ವೇರ್ ಅಂತ. ಸೊ ಇಲ್ಲಿನೂ ಕೂಡ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಅವನು ಹೇಳ್ತಿದ್ದಾನೆ. ಸೊ ಇಲ್ಲಿ ಏನಾಗುತ್ತಿದ್ದು, ಡಿ ಬೈ ಡಿ ಎಕ್ಸ್ ಆಫ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು, ನೋಡಿ ಏನು ಬರುತ್ತೆ, ಫಸ್ಟು ವಿ ಆ್ಯಸ್ ಇಟ್ ಈಸ್ ಅಂದರೆ ಸೈನ್ ಎಕ್ಸ್ ಆ್ಯಸ್ ಇಟ್ ಈಸ್ ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಟು ದಿ ಪವರ್ 5 ಮೈನಸ್ ಕಾಸ್ ಎಕ್ಸ್ ಮೈನಸ್ ಎಕ್ಸ್ ಟು ದಿ ಪವರ್ 5 ಮೈನಸ್ ಕಾಸ್ ಎಕ್ಸ್ ಆ್ಯಸ್ ಇಟ್ ಈಸ್ ಡಿಫ್ರೆನ್ಷಿಯೇಷನ್ ಏನು ಮಾಡ್ಕೊತೀವಿ, ಇಲ್ಲಿ ಇದು ಇರೇಸ್ ಮಾಡ್ತೀನಿ, into differentiation of sin x whole divided by ಏನಿದೆ ನಮಗೆ sin ಸ್ಕ್ವಯರ್ x ಅಥವಾ sin x ಹೋಲ್ ಸ್ಕ್ವೇರ್ ಅಂತ ಕೂಡ ಹೇಳ್ಬೋದು. ಸೊ ಇವಾಗ ಏನಾಗುತ್ತೆ, ಈಸ್ ಈಕ್ವಲ್ ಟು sin x ಆ್ಯಸ್ ಇಟ್ ಈಸ್. ಇಲ್ಲಿ ಮತ್ತೆ ನೋಡಿ ಡಿಫ್ರೆನ್ಷಿಯೇಷನ್ 2 ಇದೆಯಲ್ಲ, ಡಿಫ್ರೆನ್ಷಿಯೇಷನ್ ಎಕ್ಸ್ ಟು ದಿ ಪವರ್ 5 ಸಪ್ರೇಟು minus differentiation of cos x separate minus ನೋಡಿ x to the power 5 minus cos x as it is differentiation of sin x is a cos x whole divided by sin square x ಅಥವಾ sin x whole square ಎರಡು ಒಂದು. ಸೊ ಇವಾಗ this is equal to sin x ಇಂಟು ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಟು ದಿ ಪವರ್ 5 ಅಂತಂದರೆ ಡಿಫ್ರೆನ್ಷಿಯೇಷನ್ ಎಕ್ಸ್ ಟು ದಿ ಪವರ್ ಎನ್ ಯೂಸ್ ಮಾಡ್ಕೊತೀವಲ್ಲ, ಎನ್ ಇಂಟು ಎಕ್ಸ್ ಟು ದಿ ಪವರ್ ಎನ್ ಮೈನಸ್ 1 5 ಇಂಟು ಎಕ್ಸ್ ಟು ದಿ ಪವರ್ 5 ಮೈನಸ್ 1 ಮೈನಸ್ ಕಾಸ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಈಸ್ ಅ ಮೈನಸ್ ಸೈನ್ ಎಕ್ಸ್ ಮೈನಸ್ ಇಲ್ಲಿ ನೋಡಿ ಮಲ್ಟಿಪ್ಲಿಕೇಶನ್ ಎಕ್ಸ್ ಟು ದಿ ಪವರ್ 5 ಇಂಟು ಕಾಸ್ ಎಕ್ಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಕಾಸ್ ಸ್ಕ್ವಯರ್ ಎಕ್ಸ್. ಓಕೆ, ಇಲ್ಲ ಆಲ್ರೆಡಿ ಸೈನ್ ಮಲ್ಟಿಪ್ಲೈ ಮಾಡ್ಕೊಂಡಿದ್ದೀವಲ್ಲ, ಸೊ ಬ್ರಾಕೆಟ್ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ, ಡೈರೆಕ್ಟಾಗಿ ತಗೋ. ಹೋಲ್ ಡಿವೈಡೆಡ್ ಬೈ ಸೈನ್ ಸ್ಕ್ವಯರ್ ಎಕ್ಸ್. ಸೊ ಫರ್ದರ್ ಸಿಂಪ್ಲಿಫಿಕೇಶನ್, ಸೈನ್ ಎಕ್ಸ್ is equal to sin x into 5x to the power 4 minus into minus plus sin x minus x to the power 5 cos x plus cos square x whole divided by sin square x. ಇವಾಗ sin x ಅನ್ನು ಎರಡು ಟರ್ಮ್ಗೆ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. ನೋಡಿ 5 ಇಂಟು ಎಕ್ಸ್ ಟು ದಿ ಪವರ್ 4 ಸೈನ್ ಎಕ್ಸ್ ಪ್ಲಸ್ ಸೈನ್ ಎಕ್ಸ್ ಇಂಟು ಸೈನ್ ಎಕ್ಸ್ ಈಸ್ ಅ ಸೈನ್ ಸ್ಕ್ವಯರ್ ಎಕ್ಸ್ ಮೈನಸ್ ಎಕ್ಸ್ ಟು ದಿ ಪವರ್ 5 ಕಾಸ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವಯರ್ ಎಕ್ಸ್ ಹೋಲ್ ಡಿವೈಡೆಡ್ ಬೈ ಸೈನ್ ಸ್ಕ್ವಯರ್ ಎಕ್ಸ್. ಸೊ ಫರ್ದರ್ ಸಿಂಪ್ಲಿಫಿಕೇಶನ್ ಈಸ್ ಈಕ್ವಲ್ ಟು
ನೋಡಿ 5 ಇಂಟು ಎಕ್ಸ್ ಟು ದಿ ಪವರ್ 4 ಸೈನ್ ಎಕ್ಸ್ ಮೈನಸ್ ಎಕ್ಸ್ ಟು ದಿ ಪವರ್ 5 ಕಾಸ್ ಎಕ್ಸ್. ಇಲ್ಲಿ ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ಒಂದು ಸೈಡ್ ತಗೊಂಡಾಗ ನೋಡಿ ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ಏನಿದೆ ನಮಗೆ 1 ಅಂತ. ಸೊ ಹೋಲ್ ಡಿವೈಡೆಡ್ ಬೈ ಸೈನ್ ಸ್ಕ್ವಯರ್ ಎಕ್ಸ್. ಇಲ್ಲಿ ಕಾಸ್ ಸ್ಕ್ವೇರ್ ತೀಟಾ ಪ್ಲಸ್ ಸೈನ್ ಸ್ಕ್ವೇರ್ ತೀಟಾ ಈಸ್ ಈಕ್ವಲ್ ಟು 1 ಅಂತ. ಸೊ ಇಲ್ಲಿ ಏನು ಬರುತ್ತೆ ನಮಗೆ ಈಸ್ ಈಕ್ವಲ್ ಟು 5 ಇಂಟು ಎಕ್ಸ್ ಟು ದಿ ಪವರ್ 4 ಸೈನ್ ಎಕ್ಸ್ ಮೈನಸ್ ಎಕ್ಸ್ ಟು ದಿ ಪವರ್ 5 ಕಾಸ್ ಎಕ್ಸ್ ಪ್ಲಸ್ 1 ಹೋಲ್ ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ಎಕ್ಸ್ ಅಂತ. ಡಿಫ್ರೆನ್ಷಿಯೇಷನ್ ಆಫ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಅಂದರೆ ಎಫ್ ಆಫ್ ಎಕ್ಸ್ ಅಂದರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಏನು ಬಂತು 5 ಇಂಟು ಇಲ್ಲಿ ಕಾಮನ್ನು ತೊಗೋಬೋದು. ನೋಡಿ ಇಲ್ಲಿ ಎಕ್ಸ್ ಟು ದಿ ಪವರ್ 4 ಐತಿ, ಇಲ್ಲಿ ಎಕ್ಸ್ ಟು ದಿ ಪವರ್ 5 ಅಂದರೆ ಎಕ್ಸ್ ಟು ದಿ ಪವರ್ 4 ಕಾಮನ್ ತೊಗೋಬೋದು ಅಥವಾ ಇಷ್ಟೇ ಸಿಂಪ್ಲಿಫಿಕೇಶನ್ ಇಡ್ಬೋದು, ಏನು ಪ್ರಾಬ್ಲಮ್ ಅಂತ. ಸೊ ಕ್ವಶನ್ ನೋಡೋಣ ಏನಿದೆ. ಫೈಂಡ್ ದ ಡೆರಿವೇಟಿವ್ ಆಫ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಟು ದಿ ಪವರ್ 5 ಮೈನಸ್ ಕಾಸ್ ಎಕ್ಸ್ ಡಿವೈಡೆಡ್ ಬೈ ಸೈನ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ. ಸೊ ಎಫ್ ಆಫ್ ಎಕ್ಸ್ ಆ್ಯಸ್ ಇಟ್ ಈಸ್ ಎಕ್ಸ್ ಟು ದಿ ಪವರ್ 5 ಮೈನಸ್ ಕಾಸ್ ಎಕ್ಸ್ ಡಿವೈಡೆಡ್ ಬೈ ಸೈನ್ ಎಕ್ಸ್. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಎಕ್ಸ್ ಅಂದರೆ ನಾವು ಕೋಶನ್ ರೂಲನ್ನು ಯೂಸ್ ಮಾಡ್ಕೊತೀವಿ. ಕೋಶನ್ ರೂಲ್ ಅಥವಾ ಯು ವಿ ರೂಲ್ ಅಂತ ಇಲ್ಲಿ ಬರ್ತಿದ್ದೀನಿ ನೋಡಿ. ಯು ವಿ ರೂಲ್ ಏನಿದೆ, ಡಿಫ್ರೆನ್ಷಿಯೇಷನ್ ಆಫ್ ಯು ಬೈ ವಿ ಅಂದರೆ ವಿ ಆ್ಯಸ್ ಇಟ್ ಈಸ್ ಯು ಡಿಫ್ರೆನ್ಷಿಯೇಷನ್ ಮೈನಸ್ ವಿ ಯು ಆ್ಯಸ್ ಇಟ್ ಈಸ್ ವಿ ಡಿಫ್ರೆನ್ಷಿಯೇಷನ್ ಡಿವೈಡೆಡ್ ಬೈ ವಿ ಸ್ಕ್ವೇರ್ ಅಂತ. ಸೊ ಇವಾಗ ಅದೇ ಥರ ನೋಡಿ ಇಲ್ಲೇನಿದೆ ನಮಗೆ ಯು ಬೈ ವಿ ಅಂತಂದರೆ ಯು ಬೈ ವಿ ನೋಡಿ ಯು ಅಂದರೆ ಎಕ್ಸ್ ಟು ದಿ ಪವರ್ 5 ಮೈನಸ್ ಕಾಸ್ ಎಕ್ಸ್ ಇದೆ, ವಿ ಅಂದರೆ ಸೈನ್ ಎಕ್ಸ್. ಸೊ ಸೈನ್ ಎಕ್ಸ್ ಆ್ಯಸ್ ಇಟ್ ಈಸ್ ಡಿಫ್ರೆನ್ಷಿಯೇಷನ್ ಎಕ್ಸ್ ಟು ದಿ ಪವರ್ 5 ಮೈನಸ್ ಕಾಸ್ ಎಕ್ಸ್ ಮೈನಸ್ ಎಕ್ಸ್ ಟು ದಿ ಪವರ್ 5 ಮೈನಸ್ ಕಾಸ್ ಎಕ್ಸ್ ಆ್ಯಸ್ ಇಟ್ ಈಸ್ ಡಿಫ್ರೆನ್ಷಿಯೇಷನ್ ಸೈನ್ ಎಕ್ಸ್ ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ಎಕ್ಸ್. ಸೊ ಸೈನ್ ಎಕ್ಸ್ ಆ್ಯಸ್ ಇಟ್ ಈಸ್ ಇಲ್ಲಿ ನೋಡಿ ಸಪ್ರೇಟ್ ಡಿಫ್ರೆನ್ಷಿಯೇಷನ್ ಮಾಡಿದಾಗ ಸೈನ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಟು ದಿ ಪವರ್ 5 ಈಸ್ 5 ಎಕ್ಸ್ ಟು ದಿ ಪವರ್ 5 ಮೈನಸ್ 1 minus differentiation of cos x is a minus sin x minus x to the power 5 minus cos x as it is differentiation of sin x is a cos x. ಇವಾಗ sin x ಇಂಟು ನೋಡಿ 5 x to the power 4 ಪ್ಲಸ್ ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಪ್ಲಸ್ sin x ಮೈನಸ್ x to the power 5 cos x ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ಅಂದರೆ ಮಲ್ಟಿಪ್ಲೈ ಎಕ್ಸ್ ಟು ದಿ ಪವರ್ 5 ಇಂಟು ಕಾಸ್ ಎಕ್ಸ್ ಮತ್ತು ಮೈನಸ್ ಕಾಸ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಇಸ್ ಮೈನಸ್ ಕಾಸ್ ಸ್ಕ್ವೇರ್. ಇಲ್ಲಿ ಹೊರಗಡೆ ಮೈನಸ್ ಇರೋದ್ರಿಂದ ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್. ಸೊ ಇವಾಗ 5 ಎಕ್ಸ್ ಟು ದಿ ಪವರ್ 4 ಮಲ್ಟಿಪ್ಲೈ ಮಾಡ್ಕೊಂಡಾಗ ನೋಡಿ 5 ಎಕ್ಸ್ ಟು ದಿ ಪವರ್ 4 ಇಂಟು ಸೈನ್ ಎಕ್ಸ್ ಪ್ಲಸ್ ಸೈನ್ ಸ್ಕ್ವೇರ್ ಎಕ್ಸ್ ಮೈನಸ್ ಎಕ್ಸ್ ಟು ದಿ ಪವರ್ 5 ಕಾಸ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ಎಕ್ಸ್. ಇವಾಗ 5 ಎಕ್ಸ್ ಟು ದಿ ಪವರ್ 4 ಸೈನ್ ಎಕ್ಸ್ ಮೈನಸ್ ಎಕ್ಸ್ ಟು ದಿ ಪವರ್ 5 ಕಾಸ್ ಎಕ್ಸ್ ಪ್ಲಸ್ ಸೈನ್ ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್ ಅಂದರೆ 1 ಬರುತ್ತೆ. ಸೊ ಆನ್ಸರ್ ಏನು ಬರುತ್ತೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 5 ಎಕ್ಸ್ ಟು ದಿ ಪವರ್ 4 ಸೈನ್ ಎಕ್ಸ್ ಮೈನಸ್ ಎಕ್ಸ್ ಟು ದಿ ಪವರ್ 5 ಕಾಸ್ ಎಕ್ಸ್ ಪ್ಲಸ್ 1 ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ಎಕ್ಸ್ ಅಥವಾ ಸೈನ್ ಎಕ್ಸ್ ಹೋಲ್ ಸ್ಕ್ವೇರ್ ಅಂತಲೂ ಹೇಳ್ಬೋದು ಡಿಫ್ರೆನ್ಷಿಯೇಷನ್. ನೆಕ್ಸ್ಟ್ ನೋಡಿ 47ಲ್ಲಿ ಆರ್ ಅಂತ ಕರೀತಾನೆ, ಯಾವುದಾದ್ರೂ ಒಂದನ್ನು ಮಾಡ್ಬೋದು. 46ಅಲ್ಲಿ 6 ಮಾರ್ಕ್ಸಿಗೆ 2 ಕೊಟ್ಟಿರ್ತಾನೆ 1 ಬರಿಬೋದು. 47ಲ್ಲಿ 2 ಇರುತ್ತೆ 4 ಮಾರ್ಕ್ಸಿಗೆ 1 ಯಾವುದಾದ್ರೂ ಬರೀಬೋದು 4 ಮಾರ್ಕ್ಸಿಗೆ. ಸೊ ಇವಾಗ ನೋಡಿ ಆರ್ ಇನ್ನೊಂದು ಕ್ವಶನ್ ಯಾವುದಿದೆ ಇದರಲ್ಲಿ ಸೀಕ್ವೆನ್ಸ್ ಆ್ಯಂಡ್ ಸೀರೀಸಲ್ಲಿ ಕೇಳ್ತಾನೆ. ಫೈಂಡ್ ದಿ ಸಮ್ ಆಫ್ ದಿ ಸೀರೀಸ್ ಅಪ್ ಟು n ಟರ್ಮ್ಸ್ 5 ಪ್ಲಸ್ 55 ಪ್ಲಸ್ 555 ಪ್ಲಸ್ ಸೋ ಆನ್ ಅಂತ ಇದೆ. ಟು n ಟರ್ಮ್ಸ್ ನೋಡಿ n ಟರ್ಮ್ಸ್ ಅಪ್ ಟು n ಟರ್ಮ್ಸ್ ಅಂತ ಇದೆ. ಸೊ ಇಲ್ಲಿ ಏನಾಗುತ್ತೆ ನಮಗೆ ಲೆಟ್ ಎಸ್ ಎನ್ ಈಸ್ ಈಕ್ವಲ್ ಟು 5 ಪ್ಲಸ್ 55 ಪ್ಲಸ್ 555 ಪ್ಲಸ್ ಸೋ ಆನ್ ಅಂತ ಇದೆ ಟು n ಟರ್ಮ್ಸ್. ಸೊ ಇವಾಗ ನೋಡಿ ದೆನ್ ಏನಾಗುತ್ತೆ ಎಸ್ ಎನ್ ಈಸ್ ಈಕ್ವಲ್ ಟು ನೋಡಿ 5 ಕಾಮನ್ ತೊಗೊಂಡ್ರೆ ಏನಾಗುತ್ತೆ 1 ಪ್ಲಸ್ 11 ಪ್ಲಸ್ 111 ಪ್ಲಸ್ ಸೋ ಆನ್ ಟು n ಟರ್ಮ್ಸ್. ನೋಡಿ ಏನಕ್ಕಂತಂದರೆ 5 ಕಾಮನ್ ತೊಗೊಂಡ್ರೆ ನೋಡಿ 5 1s 5 11s 55 5 ಇಂಟು 111 ಈಸ್ 555 ಈ ಥರ ಬರುತ್ತೆ. ಇವಾಗ ಎಸ್ ಎನ್ ಈಸ್ ಈಕ್ವಲ್ ಟು 5 ಇಂಟು
ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ 9 ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ ಇಂಟು 9 ಡಿವೈಡೆಡ್ ಬೈ 9. ಸೊ ಇವಾಗ 1 ಪ್ಲಸ್ 11 ಪ್ಲಸ್ 111 ಪ್ಲಸ್ ಸೋ ಆನ್ ಟು n ಟರ್ಮ್ಸ್. ಸೊ ನೆಕ್ಸ್ಟ್ Sn ಈಸ್ ಈಕ್ವಲ್ ಟು ನೋಡಿ 5/9 ಆಗುತ್ತೆ. ಈ 9 ಒಳಗಡೆ ಮಲ್ಟಿಪ್ಲೈ ಮಾಡಿದ್ರೆ 9 ಪ್ಲಸ್ 99 ಪ್ಲಸ್ 999 ಪ್ಲಸ್ ಸೋ ಆನ್ ಟು n ಟರ್ಮ್ಸ್. ಸೊ ಇವಾಗ Sn ಈಸ್ ಈಕ್ವಲ್ ಟು 5/9. ನೋಡಿ 9ಅನ್ನು ನಾವು ಯಾವ ಥರ ಸ್ಪ್ಲಿಟ್ ಮಾಡ್ಕೋಬೋದು? 10 ಮೈನಸ್ 1 ಪ್ಲಸ್ 10 ಸ್ಕ್ವಯರ್ ಮೈನಸ್ 1 ಪ್ಲಸ್ 10 ಕ್ಯೂಬ್ ಮೈನಸ್ 1 ಸೊ ಅಂದರೆ 10 ಟೆನ್ಸ್ 100 ಆಗುತ್ತೆ. 100ಅಲ್ಲಿ 1 ಹೋದರೆ 99. 10 ಟೆನ್ಸ್ 100, 100 ಇಂಟು 10 1000. 1000 ಮೈನಸ್ 1 999. ಸೊ ಏನಾಗುತ್ತೆ ಎಂಡಲ್ಲಿ ಪ್ಲಸ್ 10 ಟು ದಿ ಪವರ್ n ಮೈನಸ್ 1 ಅಂತ. ನೋಡಿ ಇವಾಗ Sn ಈಸ್ ಈಕ್ವಲ್ ಟು ಏನಾಗುತ್ತೆ 5/9 ಇಂಟು ನೋಡಿ 10 ಪ್ಲಸ್ 10 ಸ್ಕ್ವಯರ್ ಪ್ಲಸ್ 10 ಕ್ಯೂಬ್ ಪ್ಲಸ್ ಸೋ ಆನ್ 1 ಟರ್ಮ್ ಬರುತ್ತೆ ಪ್ಲಸ್ ನೋಡಿ ಇಲ್ಲಿ ಇನ್ನೊಂದು ಯಾವ ಟರ್ಮ್ಸ್ ಬರುತ್ತೆ ಮೈನಸ್ n ಅಂದರೆ 1 1 1 1 ಅಂತ ಇದೆಯಲ್ಲ. ಸೊ ಇಲ್ಲಿ ಏನು ಬರುತ್ತೆ ನಮಗೆ ಮೈನಸ್ n ಅಂತ. ಸೊ ಈಸ್ ಈಕ್ವಲ್ ಟು Sn ಈಸ್ ಈಕ್ವಲ್ ಟು ಏನು ಬರುತ್ತೆ? Sn ಈಸ್ ಈಕ್ವಲ್ ಟು 5 ಡಿವೈಡೆಡ್ ಬೈ 9 ಇಂಟು ನೋಡಿ ಇಲ್ಲಿ 10 ಇಂಟು ಏನು ಬರುತ್ತೆ ಫಾರ್ಮುಲಾ 10 ಟು ದಿ ಪವರ್ n ಮೈನಸ್ 1 ಡಿವೈಡೆಡ್ ಬೈ 10 ಮೈನಸ್ 1 ಮೈನಸ್ n ಅಂತ. ಸೊ Sn ಈಸ್ ಈಕ್ವಲ್ ಟು ಏನಾಗುತ್ತೆ 5/9 ಇಂಟು 10 ಇಂಟು 10 ಟು ದಿ ಪವರ್ n ಮೈನಸ್ 1 ಡಿವೈಡೆಡ್ ಬೈ 10 ಮೈನಸ್ 1 ಅಂದರೆ 9 ಮೈನಸ್ n ಅಂತ. ಸೊ ಫರ್ದರ್ ಸಿಂಪ್ಲಿಫಿಕೇಶನ್ Sn ಈಸ್ ಈಕ್ವಲ್ ಟು 5/9 ಇಂಟು 10/9 ನೋಡಿ ಇಲ್ಲಿ 9 ಇದೆಯಲ್ಲ 10/9 ಇಂಟು ಏನಿದೆ 10 ಟು ದಿ ಪವರ್ n ಮೈನಸ್ 1 ಮೈನಸ್ n ನೋಡಿ 10/9 ಅನ್ನು ಹೊರಗಡೆ ತಗೋಬಹುದು. ಏನಾಗುತ್ತೆ Sn ಈಸ್ ಈಕ್ವಲ್ ಟು ತಗೋಬೇಕಾದ್ರೆ ಇಲ್ಲಿ LCM ತಗೊತೀವಿ. ಈ 10 ಈ ಕಡೆ ಮಲ್ಟಿಪ್ಲೈ ಆಗುತ್ತೆ. ಓಕೆ ಒಂದು ನಿಮಿಷ 5/9 ಸೊ 10/9 ಅಂದರೆ ಹೋಲ್ಡ್ LCM ತಗೊಂಡ್ಬಿಡೋಣ. ಇಲ್ಲಾಂದರೆ ಇಷ್ಟೇನೂ ಇಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ನೋಡಿ ಮಲ್ಟಿಪ್ಲೈ ಮಾಡಿದಾಗ ಇಲ್ಲಿ 10 ಇಂಟು 10 ಟು ದಿ ಪವರ್ n ಅಂತ. ಸೊ ಡಿವೈಡೆಡ್ ಬೈ 9 ಇದೆ ಮಲ್ಟಿಪ್ಲಿಕೇಶನ್ ಮೈನಸ್ 10 ಡಿವೈಡೆಡ್ ಬೈ 9 ಆಗುತ್ತೆ ಮೈನಸ್ ಇಲ್ಲಿ LCM ಏನಾಗುತ್ತೆ 9n ಅಂತ. Sn ಈಸ್ ಈಕ್ವಲ್ ಟು ಏನಾಗುತ್ತೆ 5/9 ನೋಡಿ ಇಲ್ಲಿ 10 ಟು ದಿ ಪವರ್ n ಪ್ಲಸ್ 1 ಪವರ್ ಇಲ್ಲ ಅಂದರೆ 1 ಇರುತ್ತೆ. ಸೊ ಮೈನಸ್ 10 ಮೈನಸ್ 9n ಡಿವೈಡೆಡ್ ಬೈ 9. This is equal to 5 divided by 9 9s are 81 into 10 to the power n plus 1 minus 10 minus 9n. So sum of the series 5 divided by 81 into 10 to the power n plus 1 minus 10 minus 9n ಅಥವಾ minus 9n minus 10 ಹೆಂಗನು ಬರೀಬೋದು. ಸೊ ನೋಡಿ ಕ್ವಶನ್ ಏನಿತ್ತು ನೋಡೋಣ. ಫೈಂಡ್ ದ ಸಮ್ ಆಫ್ ದ ಸೀರೀಸ್ ಅಪ್ ಟು n ಟರ್ಮ್ಸ್ 5 plus 555 plus 555. So Sn is equal to 5 plus 55 plus 555 so on n terms ಇದೆ. Then Sn is equal to 5 ಕಾಮನ್ ತಗೊಂಡ್ರೆ
5 1s are 5, 5 11s are 55, 5 into 111 is a 555, so on to n terms. ಇಲ್ಲಿ 9 ಮಲ್ಟಿಪ್ಲೈ ಅಂಡ್ ಡಿವೈಡ್ ಮಾಡಿದಾಗ ನೋಡಿ ಏನಾಗುತ್ತೆ, 5/9 ಇಂಟು 9 ಪ್ಲಸ್ 99, 9 1s are 9, 9 11s are 99, 9 into 111 is a 999 ಪ್ಲಸ್ so on n terms. ನೋಡಿ SN is equal to ಏನಾಗುತ್ತೆ, 5/9, 9 ಅಂದರೆ 10 minus 1, ಆಮೇಲೆ 99, 10 square minus 1 ಅಂದರೆ 100 minus 1 is a 99, 10 cube minus 1, 999, so on 10 to the power n minus 1. ಇವಾಗ SN is equal to 5/9, 10 minus 1 ನೋಡಿ ಇಲ್ಲೇನಾಗುತ್ತೆ, 10 plus 10 square plus 10 cube, so on. ಅದೇ ಥರ ಪ್ಲಸ್ ಇಲ್ಲಿ ನೋಡಿ -1 -1 -1 ಇದೆಲ್ಲ ಮೈನಸ್ n ಅಂತ. ಸೊ ಇವಾಗ SN is equal to 5/9, 10 into 10 to the power n minus 1 divided by 10 minus 1 minus n. So SN is equal to 5/9, 10 into ನೋಡಿ 10 to the power n minus 1 divided by 9 minus n. ಸಿಂಪ್ಲಿಫೈ ಮಾಡಿದಾಗ ಏನು ಮತ್ತೆ ಎಂಡಲ್ಲಿ SN is equal to 5/9 into 10 to the power n plus 1. ಪವರ್ ಏನಿಲ್ಲ ಅಂದರೆ 1 ಇರುತ್ತೆ, -10 minus 9n divided by 9. ಸೊ 9 ಮಲ್ಟಿಪ್ಲೈ ಮಾಡಿದಾಗ 5/81 into 10 to the power n minus 1 minus 10 minus 9n. ಸಮ್ ಆಫ್ ದ ಸೀಕ್ವೆನ್ಸ್ ಆ್ಯಂಡ್ ಸೀರೀಸಲ್ಲಿ ಕೇಳ್ತಾನೆ 4 ಮಾರ್ಕ್ಸಿಗೆ ನೋಡಿ ಕ್ವಶನ್ ಇದು. ಥ್ಯಾಂಕ್ ಯು. ಸೊ ಪ್ಲೀಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ.